ನಡೆಸಿಕೊಡೋರು ಶ್ರೀಮತಿ ಶ್ರೀ ಸೌಮ್ಯರವರು. ಸ್ವಾಮಿ ವಿವೇಕಾನಂದ ಯೋಗ ನೃತ್ಯ ಮತ್ತು ಸಂಗೀತ ಕಲಾ ತಂಡದವರಿಂದ ಕಾರ್ಯಕ್ರಮ ಶುರುವಾಗ್ತದೆ. ಸೌಮ್ಯ ತಂಡದವರು ವೇದಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕಂತ ಕೇಳ್ಕೊಂತ ಇದ್ದೀನಿ. ಹರ್ಷ, ಈಶಾ, ಈಶಾ ಹಾಡುತ್ತಿರುವ ಗೀತೆ ಗಜವಾದನ ಬೇಡುವೆ. ರಚನೆ ಪುರಂದರದಾಸ.
ಜಾನಪದ ನೃತ್ಯ ಕಲಾವಿದ ಡೊಳ್ಳು ಕುಣಿತ ನಿಮ್ಮ ಮುಂದೆ ಈಗ ಪ್ರದರ್ಶನ.
ತುಂಬಾ ಧನ್ಯವಾದಗಳು. ಹಳ್ಳಿಯ ಸೊಗಡು, ಜಾನಪದ ಶೈಲಿ, ಡೊಳ್ಳು ಕುರುಟ ತಂಡದವರಿಗೆ ಧನ್ಯವಾದಗಳು. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಸೌಮ್ಯ ಅರ್ಪಿಸುವ ಕಲಾ ತಂಡದವರಿಂದ. ತುಂಬ ಧನ್ಯವಾದಗಳು. ನಮ್ಮ ಊರಿನ ಕಲಾವಿದರೆ ಪರಿಚಯ ಇದೆ, ತುಂಬ ಅದ್ಭುತವಾಗಿ ನೃತ್ಯನ ಮಾಡಿಕೊಡರು. ಮುಂದಿನ ಕಾರ್ಯಕ್ರಮ ವೀರಗಾಸೆ. ನಮ್ಮ ಸ್ಥಳೀಯ ಕಲಾವಿದರಿಂದ 3 ನಿಮಿಷಗಳ ಕಾಲ
ಜಗತ್ತಿನ ಪಾಪ ಪುಣ್ಯಗಳೆಲ್ಲವೂ ನಿಗಮನ ಜೋಳಿಗೆ ಎಲ್ಲಿದೆ. ಅವನಾಗಿ ಅವನು ಕೈ ಎತ್ತಿ ನೀಡಿದಳೆ. ನಾನು ಕೈಯಾಗಿ ಕಳಿಸಿದಳೆ. ನಿಗಮೋ ಜಗದೀಶ್ವರ, ನಿಗಮೋ ಜಗದೀಶ್ವರ. ಧರ್ಮವು ನಾವು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುವುದು. ಈ ಪ್ರಕಾರವಾಗಿ ರಾಮಭಂಟನನ್ನು ಮಗದೊಮ್ಮೆ ಸ್ಮರಿಸುತ್ತಾ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಅದು ಮಾತು. ರಾಮ ಲಕ್ಷ್ಮಣ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ.
ಸೌಭಾಗ್ಯ ಬರಬೇಕು ಅಂತ ಕೇಳ್ಕೊಂತ ಇದೀವಿ. ಇದಾದ ನಂತರ ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ, ನಮಗೆ ಬೇಕಾಗಿರ್ತಕ್ಕಂತಹ ಒಂದು ಅಂಶ ನಮಗೆ ಸಭಾ ಕಾರ್ಯಕ್ರಮ ಸಿಗುತ್ತೆ. ಇನ್ನೆರಡು ಮುಗಿದ, ಇನ್ನೆರಡು ಸಾಂಗಿನ ನಂತರ ನಮ್ಮ ಸಭಾ ಕಾರ್ಯಕ್ರಮ ಶುರುವಾಗುತ್ತೆ. ನಮ್ಮ ನಿಜವಾದ ಅರ್ಥ ಅಲ್ಲಿ ಸಿಗುತ್ತೆ ನಮಗೆ. ಸಮಾಜೋತ್ಸವದ ಕಾರ್ಯಕ್ರಮದ ಪೂರ್ಣ ಅರ್ಥ ಸಭಾ ಕಾರ್ಯಕ್ರಮದಲ್ಲಿ ನಮಗೆ ಸಿಗುತ್ತೆ. ತಂದೆಯ ಮಾತನ್ನು ಉಳಿಸುವುದು ಮಗನ ಪರಮಧರ್ಮ. ದಶರಥ ಮಹಾರಾಜರು ನೀಡಿದ ಭಾಷೆಯನ್ನು ಉಳಿಸಲು ತಾನು 14 ವರ್ಷಗಳ ಕಾಲ ಲಕ್ಷ್ಮಣ ಸೀತೆಯ ಜೊತೆ ವನವಾಸಕ್ಕೆ ಹೋಗಲು ಸಿದ್ಧನಾದ ಮರ್ಯಾದ ಪುರುಷೋತ್ತಮ.
ಗೀತೆ, ಶ್ರೀರಾಮನ ಒಳಗೊಂಡಂತಹ ಒಂದು ಗೀತೆ ತುಂಬಾ ಅದ್ಭುತವಾಗಿ ನಡೆಸಿಕೊಟ್ಟಂತಹ ಕಲಾವಿದರಿಗೆ ಹಿಂದೂ ಸಮಾಜ ಸೇವಾ ಸಮಿತಿಯ ಪರವಾಗಿ ಉತ್ಪೂರ್ವಕವಾದ ಧನ್ಯವಾದಗಳು. ಮುಂದಿನದಾಗಿ ನೋಡೋಣ ಯೋಗ. ನಮ್ಮ ಸ್ಥಳೀಯ ಎಲ್ಲ ಯೋಗ ಪಟುಗಳು ಬಂದು ಯೋಗವನ್ನ ನಡೆಸಿಕೊಡಬೇಕು. ಈ ಯೋಗ ಮುಗಿದ ನಂತರ ನಮ್ಮ ಸಭಾ ಕಾರ್ಯಕ್ರಮ ಶುರುವಾಗುತ್ತೆ. ಅಲ್ಲಿಗೆ ನಮ್ಮ ಮಕ್ಕಳಿಗೆ, ನಮಗೆ, ನಮ್ಮ ಕುಟುಂಬಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ ಸಭಾ ಕಾರ್ಯಕ್ರಮ ನಾವು ತುಂಬಿಕೊಳ್ಳಬಹುದು. ಆರೋಗ್ಯದಿಂದ ನಮ್ಮ ಶಕ್ತಿ, ಯುಕ್ತಿ ಎಲ್ಲವೂ ಬೆಳೆಯುತ್ತದೆ. ಪ್ರತಿನಿತ್ಯ ನಾವು ನಡೆಯುವುದು, ಜಾಗಿಂಗ್ ಮಾಡುವುದು, ಯೋಗ ಮಾಡುವುದು ನಮ್ಮ ಹವ್ಯಾಸ ಆಗಬೇಕು ಪ್ರತಿನಿತ್ಯ. ಈ ಕಾರ್ಯಕ್ರಮ ನಡೆಸಿಕೊಡುವಂತಹ ಸ್ವಾಮಿ ವಿವೇಕಾನಂದ ಯೋಗ ತಂಡದವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಮುದ್ದಾಗಿ ವೇಷಗಳನ್ನು ಧರಿಸ್ಕೊಂಡು ಬಂದಿದ್ದಾರೆ. ಈಗ ಅವ್ರ ಕಡೆಯಿಂದ ಒಂದು ರ್ಯಾಂಪ್ ವಾಕ್, ಪುಟ್ಟ ಪುಟ್ಟ ಮಕ್ಕಳನ್ನು ಯಾರ್ಯಾರು ಮೊದಲು ಆ ಕಡೆಯಿಂದ ಎಲ್ಲ ಎದ್ಬಿಡಿ ಮೇಲ್ಗಡೆಗೆ. ಪುಟಾಣಿ ಮಕ್ಕಳು ನೀವು ಹೇಳಿ, ಮತ್ತೆ ಅಲ್ಲೇ ಕೂತ್ಕೊಬೇಕು. ಮುಂದೆ ಬನ್ನಿ. ನೀವೇನು ಹೇಳಿ ಹಾಕೊಂಡಿಲ್ಲ ಎಲ್ಲ ಸಭಿಕರು ನೋಡ್ಬೇಕು. ಅವರಿಗೆ ಚಪ್ಪಾಳಿಯ ಹೊಡೆಯೋದ್ರ ಮುಖಾಂತರ ಅವರಿಗೆ ಸ್ಫೂರ್ತಿಯ ತುಂಬಬೇಕು. ನೋಡಿ, ಇಂಥ ಚಿಕ್ಕ ವಯಸ್ಸಿನ ನಮ್ಮ ಹೆಸರಲ್ಲಿ ಬಲಿಷ್ಠವಾದ ಹಿಂದುತ್ವ ನಮ್ಮ ಕಣ್ಮುಂದೆ ಇದೆ. ನಮ್ಮ ಹೆಸರದ ಭವಿಷ್ಯವಾಣಿಗಳಿವು. ಹಿಂದುತ್ವ ಅನ್ನೋದು ಎದ್ದು ಕಾಣ್ತಾ ಇದೆ. ತಾಯಿಯಂದ್ರೆ ತುಂಬಾ ಬೆಳಗ್ಗೆ ಎದ್ದು ಅವರಿಗೆ ಅದ್ಭುತವಾಗಿ ಮೇಕಪ್ ಅನ್ನ ಮಾಡಿದ್ದಾರೆ.
ನಮ್ಮ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ಕೊಟ್ಟಂತಹ ಶಕ್ತಿ ನಾರಿಗೆ ಜಯವಾಗಲಿ. ಶ್ರೀರಾಮ್ ಬೋಲೋ ಭಾರತ್ ಮಾತಾ ಕಿ. ಶಕ್ತಿ ನಾರಿಗೆ, ಶಕ್ತಿ ನಾರಿಗೆ. ತುಂಬಾ ಧನ್ಯವಾದಗಳು. ಸಂಗೊಳ್ಳಿ ರಾಯಣ್ಣ ನಮ್ಮ ಊರಿನ ಪುಸ್ತಕಗಳಿರಲ್ಲ ಮನುಷ್ಯಾತ್ರಿ ಭೀಮ ಹೇಮಂತ್ ಗೌಡ. ಭೀಮಂತರ ಇದ್ದಾನೆ ನಮ್ಮ ಬಾಲಕ ಹೇಮಂತ್ ಗೌಡ. ಕೃಷ್ಣದೇವರಾಯ ಕುಶಾಲ್ ನಗರ ಹಾಗೆ ಸ್ವಯಂ ಸೇವಕರಿರಲ್ಲ. ಲಕ್ಷ್ಮಣರಾಗಿ ಹರ್ಷ. ರಾಮ ತಮ್ಮ ಲಕ್ಷ್ಮಣ ಬಂದಿದ್ದಾರೆ. ಶೂರ್ಪಣೆಗೆ ಯಾರು ಮುಂದೆ ಬರೋಂಗಿಲ್ಲ. ಬಾಲಗಣ ತನಿಕರಾಗಿ ಕುಶಾಲ್. ಲಾಲ್ ಬಾಲ್ ಪಾಲ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಿ ಸುದರ್ಶನ. ರಾಮನಾಗಿ ಚಿಂತನ್. ಸ್ವಾಮಿ ವಿವೇಕಾನಂದನಾಗಿ ಬಸವರಾಜ್. ಆಂಜನೇಯನಾಗಿ ತ್ರಿಭುವನ್. ಕೃಷ್ಣನಾಗಿ ರಕ್ಷಿತ್. ತುಂಬಾ ಧನ್ಯವಾದಗಳು. ಈಗ ಮುಖ್ಯ ವಾಹಿನಿಗೆ ನಾವು ಬರ್ತಾ ಇದ್ದೇವೆ. ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ಅನ್ನುವ ಧರ್ಮ ಸಂಸ್ಕೃತಿನ ಒಳಗೊಂಡಿರುವಂತಹ ಕುಟುಂಬ ನಮ್ಮದು. ಮದುವೆ ಸಂದರ್ಭದಲ್ಲಿ ತನ್ನ ಹಳೆಯನ ಪಾದ ತೊಳೆದು ಕನ್ಯಾದಾನ ಮಾಡುವ ಧರ್ಮ ಸಂಸ್ಕೃತಿ ನಮ್ಮದು. ನೀರನ್ನು ಗಂಗೆ ಮಾತೆ ಎಂತಲೂ, ಹಸುವನ್ನು ಗೋ ಮಾತೆ ಎಂತಲೂ, ಮಣ್ಣನ್ನು ಭೂಮಿಯೆಂತಲೂ, ಬೆಳಕು ನೀಡುವ ದಿನಕರನನ್ನು ಸೂರ್ಯ ದೇವನೆಂತಲೂ, ಪರಿಸರವನ್ನು ಪ್ರಕೃತಿ ಮಾತೆ ಎಂತಲೂ ಕರೆಯುವಂತಹ ಧರ್ಮ ಸಂಸ್ಕೃತಿ ನಮ್ಮದು. ನಮ್ಮ ಸಂಸ್ಕೃತಿನ ತಿಳಿದುಕೊಳ್ಳಲು ಸಾಕಷ್ಟಿದೆ. ಈಗ ನಾವು ಸಭಾ ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಚಾರಗಳನ್ನ ತಿಳಿದುಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಸಭಾ ಕಾರ್ಯಕ್ರಮಕ್ಕೆ ನಾವು ಬಂದಿರತಕ್ಕಂತಹ ಗಣ್ಯರನ್ನ ಬರಮಾಡ್ಕೊಳ್ಳೋಣ. ಈ ಸಭಾ ಕಾರ್ಯಕ್ರಮಕ್ಕೆ ಗಣ್ಯರನ್ನ ಆಹ್ವಾನ ಮಾಡ್ತಾ ಇದ್ದೀನಿ. ಅಂತ ಕೇಳಿಕೊಳ್ತಾ ಇದ್ದೇವೆ. ಇಸ್ಕಾನ್ ಟೆಂಪಲ್ನ ಸಂಸ್ಥಾಪಕರು ಹರಿರಾಮ ಹರೇ ಕೃಷ್ಣ. ಇಸ್ಕಾನ್ ಟೆಂಪಲ್ನ ಮೂಲ ಟೆಂಪಲ್ ಗೌಡಿಯ ಮಠ. ಅದರ ಸ್ವಾಮೀಜಿಯವರು ನಮ್ಮ ಅಂತ ಕೇಳ್ಕೊಳ್ತಾ ಇದ್ದೀವಿ. ಆಚಾರ್ಯ ದೇವೋಭವ ಅಂತ ಹೇಳಬೇಕು. ಆಚಾರ್ಯ, ಆಚಾರ್ಯ, ಆಚಾರ್ಯ. ಹಾಗೂ ಹೆಸರಳ ನಗರದ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ವಿಜೇಂದ್ರ ಕುಮಾರ್ ಠಾಕರ್ ಅವರು ವೇದಿಕೆಗೆ ಬರಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಗಣೇಶ್ ಕುಮಾರ್ ಅವರು ಮುಖ್ಯ ವಕ್ತಾರರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಂಗಳೂರು ಉತ್ತರ ಕಾರ್ಯಕರ್ತರು, ಇವರು ಸಹ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹೆಸರಿನ ಪ್ರಥಮ ಪ್ರಜೆ ನಮ್ಮ ನಿಮ್ಮೆಲ್ಲರ ಯುವ ಕಣ್ಮಣಿ ಶ್ರೀಮತಿ ಶ್ರೀ ರಂಜನಿ ಮಧುಸೂದನ್ ಅವರು ಮಹಿಳಾ ವಿಭಾಗದಿಂದ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಿಂದ ಕ್ರಮ ದೀಪ ಬೆಳಗುವುದರೊಂದಿಗೆ ಕಾರ್ಯಕ್ರಮ ಶುರು ಮಾಡ್ತಿದ್ದೀವಿ. ಬಂದಿರುವಂತಹ ವೇದಿಕೆಯಲ್ಲಿದ್ದ ಗಣ್ಯರು ದೀಪವನ್ನ ಬೆಳಗಿಸಿದರ ಮೂಲಕ ಈ ಕಾರ್ಯಕ್ರಮವನ್ನ ಶುರು ಮಾಡುವಂತ ಕೇಳ್ಕೊಳ್ತಾ ಇದ್ದೀವಿ. ಒಂದೇ ಮಾತ್ರ ಗೀತೆಗೆ ಗೌರವ ಸಲ್ಲಿಸಬೇಕಾಗಿ ಒಂದೇ ತರಂ ಒಂದೇ ಮಾತರಂ
सुफलां मलयज शीतलां सस्यश्यामलां मातरं वन्दे मातरम् शुभ्रज्योत्स्ना पुलकितयामिनीं फुल्लकुसुमित द्रुमदलशोभिनीं सुहासिनीं सुमधुरभाषिणीं सुखदां वरदां मातरं वन्दे मातरम् कोटि कोटि कंठ कल कल निनाद कराले कोटि कोटि भुजैधृत खर करवाले अबला केनोमा ये तो बले बहुबलधारिणी नमामि तारिणीं रिपुदलवारिणीं मातरं वन्दे मातरम् तुमि विद्या तुमि धर्मा तुमि हृदि तुमि मर्मा त्वं हि प्राणा शरीरे बाहुते तुमि मा शक्ति हृदये तुमि मा भक्ति तोमारई प्रतिमा गडी मंदिरे मंदिरे वन्दे मातरम् त्वं हि दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलाम् अतुलां सुजलां सुफलां मातरं वन्दे मातरम् श्यामलां सरलां सुस्मितां भूषितां धरणीं भरणीं मातरं वन्दे मातरं वन्दे मातरं बोलो भारत माता की ತುಂಬಾ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪರಿಚಯ ಕ್ರಮ. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಪರಿಚಯ ಕಾರ್ಯಕ್ರಮ ಮಾಡಿಕೊಡುವವರು ಶ್ರೀಯುತ ಗಣೇಶ್ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರುಘಟ್ಟ ನಗರ ಸಹಕಾರಿಯವರು. ಇವರು ಈ ಕಾರ್ಯಕ್ರಮದ ಪರಿಚಯ ಮಾಡಿಕೊಡ್ತಾರೆ. ಕಾರ್ಯಕ್ರಮ ಈಗ ಶುರುವಾಗ್ತಾ ಇದೆ. ದಯಮಾಡಿ ಯಾರು ಹೋಗ್ಬರೋದ ಕೇಳ್ಕೊಂತ ಇದ್ದೀವಿ. बोलो भारत माता की, गंगा माता की, ತುಂಗಾ माता की, हर हर बोलो भारत माता की. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಏಕೀಕೃತ ಹಿಂದೂ ಸಮಾಜದ ಶಕ್ತಿಯ ಪ್ರದರ್ಶನ ಹಾಗೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ಐಕ್ಯತೆಯ ಸಂದೇಶವನ್ನು ಪ್ರತಿನಿಧಿಸುವ ಈ ವಿರಾಟ ಹಿಂದೂ ಸಮಾಜೋತ್ಸವ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ವೇದಿಕೆಯ ಮೇಲಿರುವವರನ್ನು ಗಣ್ಯರ ಪರಿಚಯ ಮಾಡಿಕೊಡುತ್ತೇನೆ. ಪೂಜ್ಯ ಶ್ರೀ ಶ್ರೀ ಹರಿ ಪೂಜ್ಯ ಶ್ರೀ ಶ್ರೀಪಾದ ದಂಡಿ ಮಹಾರಾಜರವರು BSc ಬ್ಯಾಚುಲರ್ ಆಫ್ ಸೈನ್ಸ್ ಹಾನರ್ಸ್ BE IISc ಬೆಂಗಳೂರು, ಮಾಸ್ಟರ್ ಆಫ್ ಸೈನ್ಸ್ IIT ಮದ್ರಾಸ್, DSc ವಾಷಿಂಗ್ಟನ್ ಯೂನಿವರ್ಸಿಟಿ,
PUS ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಪ್ರಪಂಚಾದ್ಯಂತ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಹೆಸರುಘಟ್ಟ ನೃತ್ಯ ಗ್ರಾಮದ ಸಮೀಪ ಶ್ರೀರಂಗನಾಥ ಗೌಡಿಯ ಮಠವನ್ನು ಸ್ಥಾಪಿಸಿ ಕೃಷ್ಣ ಪ್ರೇಮದ ಭಕ್ತಿ ಸುಧೆಯನ್ನು ನಮ್ಮೆಲ್ಲರಿಗೂ ಹಂಚುವ ಧರ್ಮ ಕಾರ್ಯದಲ್ಲಿ ತೊಡಗಿಸಿದ್ದಾರೆ. ಪೂಜ್ಯರು ತಮ್ಮ ಸಂಸ್ಥೆಯ ಮೂಲಕ ಸಾವಿರಾರು ದೇಶಿ ಹರಿ ಓಂ. ತಮ್ಮ ಸಂಸ್ಥೆಯ ಮೂಲಕ ಸಾವಿರಾರು ದೇಶಿ ತಮ್ಮ ಸಂಸ್ಥೆಯ ಮೂಲಕ ಸಾವಿರಾರು ದೇಶಿ ಗೋವುಗಳ ಸಂರಕ್ಷಿಸಿ ಸಂವರ್ಧಿಸುತ್ತಿದ್ದಾರೆ. ಗೋ ಉತ್ಪನ್ನಗಳ ಹಾಗೂ ಅವುಗಳ ಬಳಕೆಗೆ ಉತ್ತೇಜನವನ್ನು ನೀಡುತ್ತಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಹಲವಾರು ಬಡ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಸಮಾಜದಲ್ಲಿ ಆಧ್ಯಾತ್ಮದ ಜ್ಯೋತಿ ಬೆಳಗುತ್ತಿದ್ದಾರೆ. ತಮ್ಮ ದಿವ್ಯ ಸಾನ್ನಿಧ್ಯದ ಮೂಲಕ ನಮ್ಮೆಲ್ಲರನ್ನು ಪುನೀತಗೊಳಿಸಿರುವ ಪೂಜ್ಯ ಶ್ರೀಪಾದ ವೇದಾಂತ ದಂಡಿ ಮಹಾರಾಜರವರಿಗೆ ಹಿಂದೂ ಸಮಾಜೋತ್ಸವ ಸಮಿತಿ ಹೆಸರುಘಟ್ಟ ಎಲ್ಲ ಗ್ರಾಮಸ್ಥರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಶ್ರೀ ವಿಜೇಂದ್ರ ಕುಮಾರ್ ಟಾಕ್, ಮೂಲತಃ ರಾಜಸ್ಥಾನದವರು. ಕಳೆದ ಸುಮಾರು 47 ವರ್ಷಗಳನ್ನ ಹೆಸರುಘಟ್ಟದಲ್ಲೇ ನೆಲೆಸಿದ್ದಾನೆ. ಎಂಎಂಕೋ ಆಭರಣ ಮಳಿಗೆಯ ಉದ್ಯಮಿ, ಸಮಾಜದ ಕಳಕಳಿ ಉಳ್ಳವರು ಹಾಗೂ ಸಮಾಜ ಸೇವಕರು. ಇವರು ಹೆಸರುಘಟ್ಟ ನಗರದ ಅಂದರೆ ತಾಲೂಕು ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಾತೃಶಕ್ತಿಯ ಪ್ರತಿನಿಧಿಯಾಗಿ ವೇದಿಕೆಯಲ್ಲಿ ಆಸೀನರಿರುವ ಮತ್ತೊಬ್ಬರು ಶ್ರೀಮತಿ ಶ್ರೀ ರಂಜನಿ ಮಧುಸೂದನ್ ಅವರು, ಹೆಸರುಘಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ ಮುಖ್ಯ ವಕ್ತಾರರು ಶ್ರೀ ಮಹೇಶ್ ಕುಮಾರ್ ಅವರು, ಬೆಂಗಳೂರಿನ ನಾಗಸಂದ್ರ ನಿವಾಸಿಯವರು. ತಮ್ಮ MBA ಪದವಿಯನ್ನು ಮುಗಿಸಿ HR ಮ್ಯಾನೇಜರ್ ಆಗಿ ಇನ್ನೋಕೋಟ್ ಕಂಪನಿ ಎಂಬ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಯುವಕರ ಕೌಶಲ್ಯ ಅಭಿವೃದ್ಧಿ ಸಬಲೀಕರಣಕ್ಕೆ ಸಮರ್ಪಿತರಾಗಿರುವ ಅರ್ಥ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು. ತಮ್ಮ ವೃತ್ತಿಪರ ಜೀವನದ ಜೊತೆ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಸಕ್ರಿಯ ಸ್ವಯಂ ಸೇವಕರಾಗಿರುವವರು. ಅವರಲ್ಲಿ ಶಿಸ್ತು, ಸೇವಾ ಭಾವ ಮತ್ತು ರಾಷ್ಟ್ರ ನಿರ್ಮಾಣದ ಮೌಲ್ಯಗಳನ್ನು ಗಟ್ಟಿಗೊಳಿಸಿದೆ. ಪ್ರಸ್ತುತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಂಗಳೂರು ಉತ್ತರ ವಿಭಾಗದ ಶಾರೀರಿಕ ಶಿಕ್ಷಣ ಪ್ರಮುಖರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಮಾತೃಶಕ್ತಿಯ ಆಶೀರ್ವಾದದ ಪ್ರತೀಕವಾಗಿ ಕಳಶ ಹೊತ್ತು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ಹೆಸರುಘಟ್ಟ ಗ್ರಾಮ ಪಂಚಾಯಿತಿಯ ಎಲ್ಲ ಮಾತಾ ಭಗಿನಿಯರಿಗೂ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟ ಕಲಾವಿದರಿಗೂ, ಮಹಾಪುರುಷರ ವೇಷ ಧರಿಸಿ ಶೋಭಾಯಾತ್ರೆಗೆ ಮೆರುಗು ತಂದ ನಿಮ್ಮೆಲ್ಲರ ಮುದ್ದಿನ ಮಕ್ಕಳು ಹೆಸರುಘಟ್ಟ ಗ್ರಾಮದ ಮಕ್ಕಳಿಗೆ ಸಮಸ್ತ ಹಿಂದೂ ಬಾಂಧವರಿಗೂ ಹಿಂದೂ ಸಮಾಜೋತ್ಸವ ಸಮಿತಿ ಹೆಸರುಘಟ್ಟ ವತಿಯಿಂದ ಹಾಗೂ ಎಲ್ಲ ಪದಾಧಿಕಾರಿಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬರೋ ಭಾರತ್ ಮಾತಾ ಕಿ. ಮೊದಲಿಗೆ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಗುರುಜಿಯವರಿಂದ ಈ ಸಭೆಯನ್ನು ಉದ್ದೇಶಿಸಿ ಆಶೀರ್ವಾದ ನೀಡಬೇಕಂತ ಕೇಳ್ಕೊತಾ ಇದ್ದೀವಿ. ಕೃಷ್ಣಾಯ ಕೃಷ್ಣ ಭಕ್ತಾಯ ತತ್ತಾಯ ನಮೋ ನಮಃ. ನಮೋ ವಿಷ್ಣು
श्रीयात्मने श्री श्रीनिवास भक्ति वेदांत नारायण इति नामिने श्रीकृष्ण लीला कथामि सुदाक्षं औदार्य माधुर्य गुणैश्च युक्तं वरं वरेण्यं पुरुषं महान्तं नारायणं तं शिरसा नमामि त्रिदण्डीनां भक्तशिरोमणिं च श्रीकृष्णपादाञ्जलिदैकमुखि चैतन्यलीलामृतसारसारं नारायणं तं सततं प्रपद्ये नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम् नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये जय श्री कृष्ण चैतन्य प्रभु नित्यानंद श्री अद्वैत श्री गदाधर श्रीवासादि श्री गौर भक्तवृंद हरे कृष्ण 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 हरे 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 राम 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 हरे हरे ಎಲ್ಲರೂ ಹೇಳಿ ಹರೇ ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ರಾಮ ರಾಮ ಹರೇ ಹರೇ ಮಧ್ಯಮಲ್ಲಮಗುರುಪಾದ ಪದ್ಮ ಭಕ್ತಿ ವೇದಾಂತ ನಾರಾಯಣ ಗೋಸ್ವಾಮಿ ಪಾದಪತಿ ದಂಡವತ್ ಅರ್ಪಿಸುತ್ತಾರು ಪಾಂಡವರು ವರ್ಗ ಹಾಗೂ ಹಾಗೂ ಈ ದೇಶದ ಅನನ್ಯ ಮಹಾಪುರುಷ ಪಾದಗಳಲ್ಲಿ ದಂಡವತ್ಪಣ ಹಾಗೂ ವೇದಿಕೆ ಉಪಸ್ಥಿತ ಎಲ್ಲ ಗಣ್ಯರು ನನ್ನ ದಂಡವತ್ಪಣ ಹಾಗೂ ಈ ಸಭೆಯಲ್ಲಿರುವ ಎಲ್ಲ ಮಾತಾ ಅವರು ನನ್ನ ದಂಡವತ್ಪಣ ಇದು ಇವತ್ತು ಶುಭ ದಿನ ಇದು ಮಾಘ ಪೂರ್ಣಿಮಾ ದಿವಸ ಈ ಒಂದು ಹೆಸರುಘಟ್ಟ ಅಂದರೆ ವ್ಯಾಸರಘಟ್ಟ ಇದು ನಿಜವಾಗಲು ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ದಟ್ ವ್ಯಾಸದೇವ್ ಅವರೇ ಈ ಸನಾತನ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಮೂಲ. ಅದಕ್ಕೆ ಈ ಹೆಸರುಘಟ್ಟನ ನೀವು ವ್ಯಾಸರಘಟ್ಟ ಅಂತ ಬರೀಲಿಕ್ಕೆ ಶುರು ಮಾಡಿ ಬ್ರಾಕೆಟಲ್ಲಿ ಅವರು ಅಟ್ಲೀಸ್ಟ್ ನಮಗೆ ಅದು ಚಿರು ನೆನಪಾಗುತ್ತೆ. ಜಯ ಮುದೀರಯ್ಯ ಆ ಥರ ಮಾಡಿದರೆ ನಮಗೆ ಎಲ್ಲ ಮಂಗಳ ಆಗುತ್ತದೆ. ಇದು ತುಂಬ ಅದ್ಭುತವಾದ ಕೆಲಸ. ಈ ಸನಾತನ ಧರ್ಮ ಅಂದರೆ ಸದಾ ತನ್ ಇತಿ ಸನಾತನ ಅಂದರೆ ಇದಕ್ಕೆ ಹುಟ್ಟು ಇಲ್ಲ, ಇದಕ್ಕೆ ಅಂತ್ಯನೂ ಇಲ್ಲ. ಯಾವುದಕ್ಕೆ ಹುಟ್ಟಿದೆಯೋ ಅದಕ್ಕೆ ಅಂತ್ಯ ಇರುತ್ತೆ, ಯಾವುದಕ್ಕೆ ಅಂತ್ಯ ಇದೆಯೋ ಅದಕ್ಕೆ ಹುಟ್ಟಿರುತ್ತೆ. ಆದರೆ ಸನಾತನ ಧರ್ಮಕ್ಕೆ ಯಾವುದು ಎಂದೆಂದೂ ಇಲ್ಲವೇ ಇಲ್ಲ. ಅದಕ್ಕೆ ಸನಾತನ ಧರ್ಮ ಅಂತ. ಅದಕ್ಕೆ ಇದರಲ್ಲಿ ಈ ಭಾರತ ದೇಶದಲ್ಲಿ ಇದು ಎಷ್ಟೋ ಪ್ರಪಂಚದಲ್ಲಿ ಏನೇನೋ ಆಗಿದೆ, ಎಲ್ಲನೂ ಇವತ್ತು ಇರುತ್ತೆ, ನಾಳೆ ಇರಲ್ಲ. ಆದರೆ ಸನಾತನ ಧರ್ಮ ಎಂದೆಂದಿಗೂ ಅದು ಇದ್ದೇ ಇರುತ್ತದೆ. ಇದು ನಾವು ಬೇರೆ ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಆಶ್ಚರ್ಯ ಆಗುತ್ತೆ. ಎಂತೆಂಥ ಕಷ್ಟಪಟ್ಟಿದ್ದರೂ ಸಹ, ಎಂತೆಂಥ ಕಷ್ಟಗಳು ಬಂದರೂ ಸಹ ಅವರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸೌತ್ ಆಫ್ರಿಕಾ ಆಗ್ಬೋದು, ಸೌತ್ ಅಮೇರಿಕಾ ಆಗ್ಬೋದು,
ಎಲ್ಲ ಕಡೆಗೂ ಯುದ್ಧಗಳಿದ್ದಾರೆ, ಸನಾತನ ಇದ್ದಾರೆ. ಅವರು ಎಂತೆಂಥ ಕಷ್ಟದಲ್ಲಿ ಹೋಗ್ಬಿಟ್ಟಿದ್ದಾರೆ ಅಷ್ಟು ಆಶ್ಚರ್ಯ ಆಗುತ್ತೆ ಅಂತ. ಇದು ಧರ್ಮೋ ರಕ್ಷತಿ ರಕ್ಷಿತ. ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ರಕ್ಷಣೆ ಗ್ಯಾರಂಟಿ ಮಾಡುತ್ತೆ. ಭಗವಂತ ಕೃಷ್ಣ ಭಗವದ್ಗೀತೆನಲ್ಲಿ ಹಾಗೆ ಹೇಳುತ್ತೆ, ನಮೇ ಭಕ್ತಿಯ ಪ್ರಣಶ್ಯತಿ, ನನ್ನ ಭಕ್ತ ಎಂದೆಂದಿಗೂ ನಾಶವಾಗುವುದಿಲ್ಲ. ರಾಮಾಯಣದಲ್ಲೂ ಹಾಗೇನೆ, ರಾಮಾಯಣದಲ್ಲೂ ಹಾಗೇನೆ ರಾಮರು ವಾಗ್ದಾನ ಹತ್ಕೊಡ್ತಾರೆ. ಯಾರು ಅವನ್ನ ನೆನೆಸ್ಕೊಳ್ತಾರೋ ಎಂದೆಂದಿಗೂ ಅವರು ರಕ್ಷಣೆ ಮಾಡ್ತಾನೆ, ನಾಶ ಆಗುತ್ತೆ. ದ್ರೌಪದಿನ ನೆನೆಸ್ಕೊಳ್ಬೇಕು ನಾವು. ದ್ರೌಪದಿಗೆ ಎಂಥ ಕಷ್ಟ ಬಂತು ಅಪ್ಪ, ಯಾರಿಗೂ ಆ ಥರ ಕಷ್ಟ ಬರಬಾರದು. ಆದರೆ ಯಾವ ರೀತಿ ಕೃಷ್ಣ ಕಾಪಾಡ್ತಾನೆ ಹೀಗೆ ನಾಮ ಸಂಕೀರ್ತನಕ್ಕೆ ಸರ್ವ ಪಾಪ ಪ್ರಣಾಶನ ಪ್ರಣಾಮ ದುಃಖ ಶಮನ ಸ್ತಂಭ ಹರಿ ಪರಂ ಪದಂ. ಇದು ವೃಂದದಾಸರಾಗಲಿ, ಕನಕದಾಸರಾಗಲಿ, ನಾಮದೇವ್, ತುಕಾರಾಮ್, ನಮ್ಮ ದೇಶದ ಎಲ್ಲ ಕಡೆಗಳಲ್ಲೂ ಸಂತ ಪುರುಷರು, ಶಿವಾಜಿಗೆ ಶಕ್ತಿ ಕೊಟ್ಟವರು, ಸಮರ್ಥ ರಾಮದಾಸ್ ಎಷ್ಟು ಶಕ್ತಿ ತುಂಬಿದ್ರು ಅವರು. ನಾವು ಎಂಥ ಕೆಲಸ ಮಾಡೋರು ಶಿವಾಜಿ, ಎಂಥ ಅದು. ಹಾಗೆ ಇವತ್ತು ಕೂಡ ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಈಗ ಮೋದಿ ಅಂತವರು, ಯೋಗಿ ಅಂತವರು ಬರಬೇಕಾದ್ರೆ ಭಗವಂತನೇ ಕಾರಣ. ಇಲ್ಲವಾದ್ರೆ ನಮ್ಮ ದೇಶ ಏನಾಗ್ತಿತ್ತು ಅನ್ನೋದಕ್ಕೆ ಊಹೆಗೂ ಸಿಗೋದಿಲ್ಲ. ಹಾಗೆ ಇವತ್ತು ಈ ಹೆಸರುಘಟ್ಟದ ವ್ಯಾಸರಘಟ್ಟ ಅಂತಲೇ ಹೇಳಬೇಕು. ವ್ಯಾಸರಘಟ್ಟದಲ್ಲಿ ಈಗ ನಾವೆಲ್ಲ ನೋಡಿದ್ವಿ, ಈ ಮಕ್ಕಳನ್ನ ಮುಂದೆ ಅವರೇ ನಮ್ಮ ಭವಿಷ್ಯ, ಅವರಿಗೆ ಉತ್ತೇಜನ ಕೊಡಬೇಕು. ಹಾಗೂ ಕೆಲವು ನಿಯಮಗಳನ್ನು ನಾವು ಪಾಲನೆ ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮ ಆರೋಗ್ಯಕ್ಕೆ ಯೋಗಾಭ್ಯಾಸ. ಈಗ ನೋಡಿ, ತಮಿಳುನಾಡಲ್ಲಿ ಹೈಕೋರ್ಟಲ್ಲಿ ಭಗವದ್ಗೀತೆ, ವೇದಾಂತ, ಯೋಗ ಹೇಳ್ಕೊಡೋದು ಎಲ್ಲ ಕಡೆ. ಇದು ಯಾವುದೇ ರಿಲಿಜನ್ಗೆ ಸಂಬಂಧಪಟ್ಟಿದ್ದಲ್ಲ. ಇದು ನಿಜವಾದ ವಿಜ್ಞಾನ ಅಂತ ಅವರು ಡಿಕ್ಲೇರ್ ಮಾಡಿದ್ದಾರೆ. ಸೊ ಈಗ ಪ್ರಪಂಚನೂ ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದೆ. ಈಗ ನಮ್ಮ ಸನಾತನ ಧರ್ಮದಲ್ಲಿ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಆದ್ದರಿಂದ ನಾವು ಅದನ್ನು ಹೆಮ್ಮೆ ಪಟ್ಕೊಳ್ಬೇಕು, ದೇಶಾಭಿಮಾನ ಇರಬೇಕು. ಇದನ್ನು ನಾವು ತುಂಬಬೇಕು. ಈ ಸ್ಕೂಲ್ಗಳು ಎಲ್ಲನೂ ಅದನ್ನು ಸ್ವಲ್ಪ ಪರಿವರ್ತನೆ ಮಾಡಿಕೊಳ್ಬೇಕು. ಈಗ ಬೆಳಿಗ್ಗೆ FPT ಅಂತಾರೆ, ಫಿಸಿಕಲ್ ಟ್ರೈನಿಂಗ್ ಅಂತ, ಅದ್ರ ಬದಲು ಯೋಗ ಮಾಡಿದ್ರೆ ಎಷ್ಟು ಒಳ್ಳೆಯದು ಪ್ರಪಂಚವೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸನಾತನ ಧರ್ಮದ ರೀತಿಯಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ನಾವು ಯಾಕೆ ಬೇರೆಯವ್ರನ್ನ ಅವರನ್ನೇ ನಮ್ಮನ್ನೇ ಅಳವಡಿಸ್ಕೊಳ್ತಾ ಇದ್ದಾರೆ. ಸೊ ಹೀಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಗೆ ಭಕ್ತಿ ಕೊಡಲಿ, ಏಕಾದಶಿ ಮಾಡೋ ಒಂದು ಶಕ್ತಿ ತುಂಬಲಿ. ಏಕಾದಶಿ ಮಾಡಬೇಕು. ಏಕಾದಶಿ ಮಾಡೋದ್ರಿಂದ ನಮಗೆ ಒಂದು ಕವಚ ಬರುತ್ತೆ. ನಾರಿ ಕವಚ ಆಗೋದು ಅಥವಾ ಇವರಿಗೆ ಏನೇ ಆಗಿ ಎಷ್ಟು ಶಕ್ತಿ ಬರುತ್ತಂದರೆ ಅದು ಸಮಾನ ಇಲ್ಲ. ಇದು ಏಕಾದಶಿ ಪುಣ್ಯ ಸ್ವರೂಪಿಣಿ, ಸರ್ವ ಪಾಪ ವಿನಾಶಿನಿ, ವಿಷ್ಣು ಭಕ್ತಿ ಉದ್ದೀಪನಿ, ಪರಮಾರ್ಥ ಗತಿ ಪ್ರದಾಯಿನಿ. ನಾವು ಭಗವಂತನಿಗೆ ಅತ್ಯುತ್ತಮ ಪ್ರಿಯ ಆಗಬೇಕಾದ್ರೆ ಈ ವ್ರತ ಮಾಡಬೇಕು. ಎಲ್ಲ ಸಾಧು ಪುರುಷರು ಮಾಡ್ತಾ ಇದ್ರು. ನಮ್ಮ ಎಲ್ಲ ಈ ದೇಶದಲ್ಲಿ ನಮ್ಮನ್ನು ಧರ್ಮ ಕಾಪಾಡೋರೆಲ್ಲ ಮಾಡ್ತಿದ್ದರು. ಅದೊಂದು ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ವಂಚ ಕಲ್ಪತರು ಕೃಪಾ ಸಿಂಧು ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ದಂಗೆ ಮಹಾರಾಜ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತಮ್ಮದೇ ಆದಂತಹ ಕೌಶಲ್ಯವನ್ನು ಜ್ಞಾನವನ್ನು ನೀಡಿದಂತಹ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ. ಮುಂದಿನ ಕಾರ್ಯಕ್ರಮ ಮಹೇಶ್ ಜಿ ಅವರು ಅಂತ ಕೇಳ್ಕೊಂತ ಇದ್ದೀವಿ. ಎಲ್ಲರೂ ಸ್ವಲ್ಪ ಜೋರಾಗಿ ಹೇಳಬೇಕು, ಎಲ್ಲ ಸಪ್ಪೆ ಸಪ್ಪೆ ಆಗಿಬಿಟ್ಟಿದ್ದೀವಿ. ಬೋಲೋ ಭಾರತ್ ಮಾತಾ ಕಿ ಒಂದೇ ಒಂದೇ. ಇವತ್ತು ನಾವೆಲ್ಲರೂ ಹಿಂದೂ ಸಮಾಜೋತ್ಸವಕ್ಕೆ ಆಗಮಿಸಿದ್ದೀವಿ. ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಪೂಜ್ಯರ ಚರಣ ಕಮಲಗಳಿಗೆ ನಮಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವಂತ ಗಣ್ಯರೇ ಹಾಗೂ ಇಲ್ಲಿ ಉಪಸ್ಥಿತಿರುವಂತ ಮಾತಾ ಭಗಿನಿಯರೇ, ಸಮಾಜದ ಹಿಂದೂ ಬಾಂಧವರೇ, ಒಂದು ಶ್ಲೋಕ ನೆನಪಾಗತ್ತೆ. ಗಂಗೆ ಇದ್ದರೇನೋ, ಗಂಗೆ ಇದ್ದರೆ, ತುಂಗೆ ಇದ್ದರೆ, ಹಿಮಾಲಯವಿದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳೇ ಮನೆಗೆ ನಿದ್ರಿಸುತ್ತಿದ್ದರೆ. ನಮ್ಮಲ್ಲಿ ಎಲ್ಲವೂ ಇದೆ. ಗಂಗೆ ಇದೆ, ತುಂಗೆ ಇದೆ, ವೇದ ಇದೆ, ವಿಜ್ಞಾನ ಇದೆ, ಹಿಮಾಲಯ ಇದೆ. ಎಲ್ಲವೂ ಇದ್ದರೆ ಏನು ಸಾರ್ಥಕ, ನಮ್ಮ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಹಿಂದೂ ಸಮಾಜ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದೆ ಭಾರತ ಅಂದ್ರೆ ವಿಶ್ವಗುರು ಅಂತ ಹೇಳಿ. ಆದ್ರ ಅನೇಕ ಬಾರಿ ಪರಕೀಯರ ಆಕ್ರಮಣಕ್ಕೆ ಭಾರತ ತುತ್ತಾಗಿ ನಮ್ಮ ಪರಂಪರೆ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಧರ್ಮ ಏನು ಅನ್ನೋದನ್ನ ನಮ್ಮ ಸಮಾಜ ಮರಿತಾ ಹೋಯಿತು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಶತಾಬ್ದಿ ವರ್ಷದಲ್ಲಿ ಸಂಘ ಎಲ್ಲರಲ್ಲೂ ಹಿಂದೂ ಜಾಗೃತಿಯನ್ನ ಮೂಡಿಸಬೇಕು. ಯಾವುದನ್ನ ಸ್ವಾಮಿ ವಿವೇಕಾನಂದರು 130 ವರ್ಷದ ಹಿಂದೆ ಹೇಳಿದ್ರು, ನಮ್ಮ ಜನಾಂಗದಲ್ಲಿ ಈ ಹಿಂದುತ್ವದ ಜಾಗೃತಿ ಆಗಬೇಕು, ಆಗ ಮಾತ್ರ ಭಾರತಕ್ಕೆ ಭವಿಷ್ಯ ಇದೆ. ಅದನ್ನೇ ಯಾವುದನ್ನ ವಿವೇಕಾನಂದರು ಹೇಳಿದ್ರು, ನಾವು ಎಲ್ಲ ದೇವತೆಗಳ ಭಾವಚಿತ್ರವನ್ನ ಎತ್ತಿಟ್ಟು ನಮ್ಮ ಆರಾಧ್ಯ ದೇವ ತಾಯಿ ಭಾರತಿ ಆಗಬೇಕು ಅನ್ನೋದನ್ನ ಯಾವುದು ವಿವೇಕಾನಂದರು ಹೇಳಿದ್ರು, ಅದನ್ನ ಸಂಘ 100 ವರ್ಷಗಳಿಂದ ಪಾಲನೆ ಮಾಡಿಕೊಂಡು ಬಂದಿದೆ. ಸಂಘದಲ್ಲಿ ಭಾರತ್ ಮಾತಾ ಕಿ ಜೈ ಹೇಳ್ತೀವಿ, RSS ಕಿ ಜೈ ಹೇಳೋದಿಲ್ಲ. ಸಂಘವನ್ನ ಯಾರು ಪ್ರಾರಂಭ ಮಾಡಿದ್ರು ಡಾಕ್ಟರ್ ಜಿ ಅವರಿಗೆ ಜೈಕಾರ ಇಲ್ಲ, ಆದರೆ ತಾಯಿ ಭಾರತಿಗೆ ಮಾತ್ರ ಜೈಕಾರ. ಯಾವುದನ್ನ ವಿವೇಕಾನಂದರು ಹೇಳಿದ್ರು ಅದೇ ರೀತಿಯಲ್ಲಿ ಸಂಘ 100 ವರ್ಷಗಳ ಕಾಲ ತಾಯಿ ಭಾರತೀಯ ಆರಾಧನೆಯನ್ನ ಮಾಡ್ತಾ ಇವತ್ತು ಭಾರತ ಇಡೀ ಜಗತ್ತಿಗೆ ಆದರ್ಶವಾಗುವಂತ ಸ್ಥಿತಿಯಲ್ಲಿ ಬಂದಿದೆ. ನಾವು ನೋಡಬಹುದು, ನಮ್ಮ ಸೋಮನಾಥ ಮಂದಿರದ ಮೇಲೆ 1000 ವರ್ಷಗಳ ದಾಳಿ ಆಯಿತು. 17-18 ಬಾರಿ ಗಜನಿ ಮೊಹಮ್ಮದ್ ಘೋರಿಗಳು ದಾಳಿಯನ್ನ ಮಾಡಿದ್ರು, ದೇವಸ್ಥಾನವನ್ನ ಧ್ವಂಸ ಮಾಡಿದ್ರು. ಆದರೆ ಅದು ಮತ್ತೆ ಮತ್ತೆ ತಲೆ ಎತ್ತಿ ನಿಂತಿದೆ ಹಿಂದೂ ಸಮಾಜದ ಪ್ರತೀಕವಾಗಿ. ವಿದೇಶದಿಂದ ಬಂದಂತ ಬಾಬರ್ ಯಾವ ಅಯೋಧ್ಯ ಮಂದಿರದ ಮೇಲೆ ದಾಳಿ ಮಾಡಿ ಆ ಮಂದಿರವನ್ನ ಕೆಡುತ್ತಾನೋ ಅದಕ್ಕೆ ನಿತ್ಯ ನಿರಂತರ ಹೋರಾಟ ಆಗತ್ತೆ. ಅದರ ಪರಿಣಾಮ 500 ವರ್ಷಗಳ ನಂತರ ಮತ್ತೆ ತಲೆ ಎತ್ತಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವಿಲ್ಲ. ಇದು ಹಿಂದೂ ಸಮಾಜದ ಶಕ್ತಿ. ಹಿಂದೂ ಸಮಾಜದಲ್ಲಿ ಶಕ್ತಿ ಇದೆ, ಆದ್ರೆ ಮರ್ತು ಬಿಟ್ಟಿರ್ತೀವಿ. ಹೇಗೆ ಹನುಮಂತನ ಜೀವನ ನಾವು ನೋಡ್ತೀವಿ, ಗಣತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನ್ನೆಲ್ಲವ ಮರೆಯುತ್ತಿದ್ದಾರೆ. ಅಂದ್ರೆ ಹನುಮಂತನ ಉಪದೇಶ ಹೇಗೆ, ನಾನು ಒಂದು ಗುರಿಯನ್ನ ಮುಂದೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹೋಗಬೇಕಾದ್ರೆ ಎಷ್ಟು ಅಡೆತಡೆ, ಅವನಿಗೆ ಶಕ್ತಿನೇ ಗೊತ್ತಿರಲಿಲ್ಲ ನನ್ನಲ್ಲಿ ಶಕ್ತಿ ಎಷ್ಟಿದೆ ಅಂತ. ಅಷ್ಟು ಶಕ್ತಿ ಅವನಲ್ಲಿದ್ದು ಅವನು ಸಮುದ್ರವನ್ನೇ ದಾಟಿ ಮುಂದಕ್ಕೆ ಹೋಗ್ತಾನೆ. ಲಕ್ಷ್ಮಣನಿಗೆ ಏಟಾದಾಗ ಅಲ್ಲಿ ಹೋದಾಗ್ಲೂ ಕೂಡ ಅಲ್ಲಿ ಯಾವ ಗಿಡಮೂಲಿಕೆ ತರಬೇಕು ಅಂತ ಗೊತ್ತಾಗದೆ ಪರ್ವತವನ್ನೇ ಹೊತ್ಕೊಂಡು ಬರ್ತಾನೆ. ಆ ತರ ಹಿಂದೂ ಸಮಾಜ ನಮ್ದು. ಆದರೆ ಕಾಲಕ್ರಮೇಣವಾಗಿ
ನಮ್ಮಲ್ಲಿ ಇರಬೇಕಾದಂತ 3 ಕೇಂದ್ರಗಳು ದುರ್ಬಲವಾಯಿತು. ಒಂದು ಶಿಕ್ಷಣದ ಕೇಂದ್ರ ಶಾಲೆಗಳು, ಎರಡನೆಯದು ಮಠ ಮಂದಿರಗಳು, ಮೂರನೆಯದು ಮನೆ. ಇದು ಎಲ್ಲಿ ದುರ್ಬಲವಾಯಿತೋ ನಮ್ಮ ಜನಾಂಗವೂ ಕೂಡ ಅದನ್ನ ಮರಿತಾ ಹೋಗಿದೆ. ಆದ್ರೆ ನಮ್ಮ ಪರಂಪರೆ ಹೇಗೆ? ಇವತ್ತು ಮಕ್ಕಳು ಒಂದು ನಾಟಕ ಮತ್ತೆ ನೃತ್ಯವನ್ನ ಮಾಡಿದ್ರು ಶ್ರೀರಾಮಚಂದ್ರ. ಅನೇಕ ಬಾರಿ ಅನ್ನ ಬರ್ಕಿಯ ಮತದವರು ಹೇಳ್ತಾರೆ ರಾಮ ಅಂದ್ರೆ ಕಾಲ್ಪನಿಕ ಅಂತ. ಕಲ್ಪನೆಯಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ರಾಮ ಅಂತ. ಹೌದು, ಯಾಕೆ ರಾಮ ಕಾಲ್ಪನಿಕ ಅವರಿಗೆ ಅಂತ ಹೇಳಿದ್ರೆ ಅವರ ಮತದಲ್ಲಿ ರಾಮನ ತರ ಇರುವಂತ ಕ್ಯಾರೆಕ್ಟರ್ ಎಲ್ಲೂ ಕಾಣ್ಲಿಕ್ಕೆ ಸಿಗೋದೇ ಇಲ್ಲ. ಯೋಚನೆ ಮಾಡಿ, ನಾಳೆ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು, ಎಲ್ಲ ಅವರ ತಾಯಿ ಎಲ್ಲ ಹೋರಾಟವನ್ನ ಮಾಡಿ ಅವರಿಗೆ ಆ ಭಾಗ್ಯವನ್ನ ಕೊಡ್ತಾರೆ. ರಾತ್ರಿಯೋ ರಾತ್ರಿ ರಾಮನಿಗೆ ಹೇಳ್ತಾರೆ ನೀನು ರಾಜ ಆಗೋದಿಲ್ಲ, ನೀನು ವನವಾಸಕ್ಕೆ ಹೋಗಬೇಕು ಅಂತ ಹೇಳಿದಾಗ ತಂದೆಯ ಮಾತನ್ನ ಕೇಳಿಕೊಂಡು ಅವನು ಇಡೀ ಅವನ ಏನು ರಾಜ್ಯ ಆಗಬೇಕಾಗಿತ್ತು ಎಲ್ಲವನ್ನು ತ್ಯಜಿಸಿ ಅವನು ಕಾಡಿಗೆ ಹೋಗ್ತಾನೆ. ಇದು ರಾಮನ ಗುಣ. ಆದ್ರೆ ಪರಕೀಯರಲ್ಲಿ ಹೇಗೆ? ಶಹಜಹಾನ್ಗೂ 4 ಜನ ಮಕ್ಕಳಿದ್ರು. ಅವನು ಅವನ ಹಿರಿಮಗನಿಗೆ ರಾಜ್ಯನ ಮಾಡಬೇಕಾಗಿತ್ತು. ಆದ್ರೆ ಔರಂಗಜೇಬ ಆಗ ಡಕ್ಕನ್ನಲ್ಲಿ ಇರ್ತಾನೆ. ಅವನಿಗೆ ಗೊತ್ತಾಗತ್ತೆ ಅವರ ಅಣ್ಣನ ರಾಜ ಮಾಡ್ತಾನೆ ಅಂತ. ಅವನು ಹೇಳ್ತಾನೆ ನಾನೇ ರಾಜ ಆಗಬೇಕು, ಅದರ ಮಧ್ಯದಲ್ಲಿ ಯಾರೇ ಬಂದ್ರು ಅವ್ರನ್ನ ಬಿಡೋದಿಲ್ಲ ಅಂತ. ಅವನು 2 ತಮ್ಮಂದಿರನ್ನು ಕೊಂದು ಅವರ ತಂದೆಯನ್ನ ಜೈಲಲ್ಲಿಟ್ಟು ಅವರ ಅಣ್ಣನ ಶಿರವನ್ನ ಒಂದು ತಟ್ಟೆಯಲ್ಲಿಟ್ಟು ಆ ಜೈಲಿಗೆ ಕಳಿಸ್ತಾನೆ. ಆದ್ರೆ ನಮ್ಮ ಪರಂಪರೆ ಹೇಗೆ? ರಾಮ ವನವಾಸಕ್ಕೆ ಹೋಗಬೇಕಾದ್ರೆ ಸೀತಾ ಮಾತೆ ಹೇಳ್ತಾರೆ ನಾನು ಕೂಡ ಬರ್ತೀನಿ, ಎಲ್ಲಿ ಗಂಡ ಇಡ್ತಾನೋ ಅಲ್ಲಿ ನಾನು ಕೂಡ ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ಎಲ್ಲ ಅಂತಸ್ತನ್ನ ಬಿಟ್ಟು ಗಂಡನ ಜೊತೆಗೆ ವನವಾಸಕ್ಕೆ ಹೋಗ್ತಾರೆ. ಲಕ್ಷ್ಮಣ ಈ ಮ್ಯಾಟ್ರಲ್ಲೇ ಬರೋದಿಲ್ಲ. ಆದ್ರೆ ಲಕ್ಷ್ಮಣ ಅಣ್ಣ ಎಲ್ಲಿರ್ತಾನೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಎಲ್ಲವನ್ನು ತ್ಯಜಿಸಿ ಹೋಗ್ತಾನಲ್ಲ, ಆ ಭಾವ ಹಿಂದೂ ಸಮಾಜದಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗತ್ತೆ. ಭರತ ಯಾವ ಅರಮನೆ, ಯಾವ ಅಂತಸ್ತು, ಯಾವ ಸಿಂಹಾಸನ ನಮ್ಮ ಅಣ್ಣನಿಗೆ ಸಿಕ್ಕಿಲ್ಲ ಅಂತ ಹೇಳಿ ನಾನು ಕೂಡ ಆ ಸಿಂಹಾಸನದ ಮೇಲೆ ಏರೋದಿಲ್ಲ ಅಂತ ಹೇಳಿ ಅಯೋಧ್ಯವನ್ನ ತ್ಯಜಿಸಿ ಒಂದು ನಂದಿ ಗ್ರಾಮಕ್ಕೆ ಹೋಗಿ ಒಂದು ಚಿಕ್ಕ ಗುಡಿಸಲಿನಲ್ಲಿ ಇದ್ದು ರಾಜ್ಯಭಾರವನ್ನ ಮಾಡ್ತಾನೆ. ರಾಮನ ಪಾದರಕ್ಷೆಗಳನ್ನ ಇಟ್ಕೊಂಡು ಆಡಳಿತವನ್ನ ಮಾಡ್ತಾನೆ. ಈ ಪರಂಪರೆ ಹಿಂದೂ ಸಮಾಜ ಬಿಟ್ಟು ಇನ್ನು ಯಾವ ಮತದಲ್ಲಿ ಕಾಣ್ಲಿಕ್ಕೆ ಸಿಗತ್ತೆ? ಇದು ನಮ್ಮ ಹಿಂದೂ ಸಮಾಜದ ಮೌಲ್ಯ ಅಂತ ಹೇಳ್ತೀವಿ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷಕ್ಕೆ 5 ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರು. ಪಂಚ ಪರಿವರ್ತನೆಯ ಕೆಲಸ, ಅದನ್ನು ಎಲ್ಲವನ್ನೂ ರಾಮ ನಮಗೆ ತೋರಿಸ್ಕೊಟ್ಟಿದ್ದಾನೆ. ರಾಮ ಅಯೋಧ್ಯ ಉತ್ತರ ಭಾರತದಲ್ಲಿದ್ರು ಅವನು ದಕ್ಷಿಣಕ್ಕೆ ಪಾದಯಾತ್ರೆ ಮಾಡಿ ನಮ್ಮದೇ ಕರ್ನಾಟಕದ ಹರಿಹರ ಬುಕ್ಕರಿಂದ ನಿರ್ಮಾಣವಾಗಿರುವಂತ ವಿಜಯನಗರ ಸಾಮ್ರಾಜ್ಯದ ಕುವರನ್ನ ಇಟ್ಕೊಂಡು ಸಂಘಟಿತ ಮಾಡಿ ಅವನು ಹೋರಾಟಕ್ಕೆ ಹೋಗ್ತಾನಲ್ಲ, ಅದು ರಾಮನ ಆ ಸಾಮರಸ್ಯದವನ್ನ ನಾವು ನೋಡಬಹುದು. ರಾಮ ಉತ್ತರ ಭಾರತದವನಾದ್ರೂ ಕರ್ನಾಟಕದ ಕನ್ನಡದವರನ್ನ ಇಟ್ಕೊಂಡು ಅವನು ಯುದ್ಧಕ್ಕೆ ಹೋಗ್ತಾನೆ. ಅವನು ಹೋಗಬೇಕಾದ್ರೆ ಕರ್ನಾಟಕದಲ್ಲಿ ಎಲ್ಲ ವಾನರ ಸೇನೆ ಎಲ್ಲರೂ ಕೂಡ ಸಾಥ್ ಕೊಡ್ತಾರೆ. ಸಾಥ್ ಕೊಟ್ಟಾಗ ಅವನು ಇನ್ನೇನು ಸಮುದ್ರದ ಹತ್ರದಲ್ಲಿ ಹೋಗಬೇಕು, ಹೇಗ ಆ ಕಡೆ ಹೋಗಬೇಕು ಗೊತ್ತಾಗಲ್ಲ. ಅದಕ್ಕೆ ವಾನರೆಲ್ಲ ಯೋಚನೆ ಮಾಡ್ತಾರೆ ಹೇಗೆ ಹೋಗ್ಬೇಕು ನಾವು ಅಂತ. ಆಗ ಹನುಮಂತ ಹೇಳ್ತಾನೆ ನಾವು ರಾಮನ ಹೆಸರನ್ನ ಆ ಕಲ್ಲಿನ ಮೇಲೆ ಹಾಕಿ ಸಮುದ್ರದಲ್ಲಿ ತೇಲಿಸಿದ್ರೆ ತೇಲತ್ತೆ ಅಂತ ಹೇಳಿ ಒಂದು ಹೆಸರನ್ನ ಬರೆದು ಸಮುದ್ರದಲ್ಲಿ ಹಾಕಿದಾಗ ಆ ಕಲ್ಲು ತೇಲಿಕ್ಕೆ ಶುರು ಆಗತ್ತೆ. ವಾನರಿಗೆಲ್ಲ ಖುಷಿ ಆಗತ್ತೆ, ಹೌದು ಕಲ್ಲು ತೇಲ್ತಾ ಇದೆ ಅಂತ. ಎಲ್ಲರೂ ಕೂಡ ಒಂದೊಂದು ಕಲ್ಲನ್ನ ತಗೊಂಡು ಬಂದು ಅದರಲ್ಲಿ ಜೈ ಶ್ರೀರಾಮ್ ಅಂತ ಬರೆದ್ಬಿಟ್ಟು ಆ ಸಮುದ್ರದ ಅಲೆಗಳ ಮೇಲೆ ಹಾಕಿದಾಗ ಅದು ಸೇತುವೆಯಾಗಿ ನಿರ್ಮಾಣ ಆಗತ್ತೆ. ಆ ಕಡೆ ಇಡೀ ರಾವಣನ ಸೇನೆ ನೋಡ್ತಾ ಇದೆ, ಇಲ್ಲಿ ಬರ್ತಾ ಇರುವಂತ ಕಪಿ ಸೇನೆ ಇದು ಏನಿದು ಮಾಯಾವಿಗಳ ಇವರು ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ಕಲ್ಲು ಮೇಲೆ ರಾಮ ಅಂತ ಹಾಕ ಆ ತೇರ್ತಾ ಇದೆ ಅಲ್ಲ, ಅವ್ರಿಗೇನೋ ಹೆದರಿಕೆ ಆಗತ್ತೆ.
ತಕ್ಷಣ ಅವರೆಲ್ಲರೂ ರಾವಣನ ಹತ್ರ ಹೋಗ್ತಾರೆ. ರಾವಣನ ಹತ್ರ ಹೇಳ್ತಾರೆ, ರಾವಣ ಈ ತರ ರಾಮನ ಜೊತೆಗೆ ಬರ್ತಾ ಇರುವಂತ ಎಲ್ಲಾ ಸೈನಿಕರು ಮಾಯಾವಿ ಶಕ್ತಿಶಾಲಿಗಳು ಅನ್ಸುತ್ತೆ ಅಂತ. ಅದಕ್ಕೆ ರಾಮ ಹೇಳ್ತಾನೆ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ನನ್ನ ಹೆಸರು ಹಾಕಿಬಿಟ್ಟು ಕಲ್ಲನ್ನ ಹಾಕಿ ತೇಲತ್ತೆ ಅಂತ. ಆಗ ಕಲ್ಲು ಆ ರಾವಣನ ಸೈನಿಕರು ಬರ್ತಾರೆ, ಅವರು ಕೂಡ ಜೈ ಶ್ರೀ ರಾವಣ ಅಂತ ಬರೆದ್ಬಿಟ್ಟು ಕಲ್ಲು ಹಾಕ್ತಾರೆ, ಅದು ಮುಳುಗೋಗುತ್ತೆ. 2 ಹಾಕ್ತಾರೆ, 3 ಹಾಕ್ತಾರೆ, ಅದು ಮುಳುಗೋಗುತ್ತೆ. ರಾವಣನಿಗೆ ಹೇಳ್ತಾರೆ, ನಿಮ್ಮ ಹೆಸರು ಹಾಕಿದ್ರೆ ಅದು ಮುಳುಗೋಗ್ತಾ ಇದೆ ಅಂತ. ರಾವಣನೇ ಬರ್ತಾನೆ, ಅವನೇನ್ ಮಾಡ್ತಾನೆ, ಜೈ ರಾವಣ ಅಂತ ಬರೆದು ಬಿಟ್ಟು ಅದನ್ನ ಸಮುದ್ರದಲ್ಲಿ ಹಾಕ್ತಾನೆ, ಅದು ತೇಲಕ್ಕಿಗೂ ಹಾಕ್ಬಿಡುತ್ತೆ. ಆಗ ಅವನ ಹೆಂಡತಿ ಮಂಡೋದರಿ ಕೇಳ್ತಾರೆ, ರಾವಣ ಇದು ಹೇಗೆ ಸಾಧ್ಯ? ಆಗ ರಾವಣ ಹೇಳ್ತಾನೆ, ಇದು ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ನಾನು ರಾವಣ ಅಂತ ಕಲ್ಲಲ್ಲಿ ಬರೆದ್ರೆ, ಆದ್ರೆ ಆ ಕಲ್ಲನ್ನ ಹೃದಯದ ಹತ್ರ ತಗೊಂಡು ಹೋಗಿ, ರಾಮ ಈ ಕಲ್ಲು ತೇಲ್ಬೇಕು, ನಿನ್ನ ಮೇಲೆ ಆಣೆ ಅಂತ ಹೇಳಿ ಹಾಕಿದೆ, ಅದಕ್ಕೆ ಕಲ್ಲು ತೇಲ್ತು ಅಂತ. ಅಂದ್ರೆ ಅಲ್ಲಿ ಇದ್ದಂತ ನಂಬಿಕೆ ರಾವಣನಿಗೂ ಗೊತ್ತಿದ್ದು, ಬರ್ತಾ ಇರುವಂತ ರಾಮ ಸಾಧಾರಣ ವ್ಯಕ್ತಿ ಅಲ್ಲ ಅಂತ. ಒಂದ್ಸಲ ರಾಮನು ಪರೀಕ್ಷೆ ಮಾಡ್ತಾನೆ, ಅವನ್ ಕಲ್ಲು ಬರೆದ್ಬಿಟ್ಟು ರಾಮ ಅಂತ ಹಾಕಿದಾಗ ಆ ಕಲ್ಲು ಮುಳುಗೋಗತ್ತೆ. ಆಗ ಒಬ್ಬ ಋಷಿ ಹೇಳ್ತಾರೆ, ರಾಮ ನಿನ್ನ ಹೆಸರಿನ ಶಕ್ತಿ ಅಲ್ಲ ಅದು, ಅದು ಅಲ್ಲಿರುವಂತ ವಾನರ ಭಕ್ತಿ ಏನಿದೆ, ನಂಬಿಕೆ ಏನಿದೆ, ಅದರ ಶಕ್ತಿ ಅಂತ ಹೇಳಿ ಅಲ್ಲಿರುವರು ಹೇಳ್ತಾರೆ. ಅಲ್ಲೂ ಕೂಡ ಯಾವಾಗ ಯುದ್ಧ ಎಲ್ಲ ಮುಗಿದೋದ ಮೇಲೆ ಅಲ್ಲಿ ಲಕ್ಷ್ಮಣ ಬಂದು ರಾಮನ ಜೊತೆಗೆ ಹೇಳ್ತಾನೆ, ಅಣ್ಣ ನಾವು 14 ವರ್ಷ ವನವಾಸ ಮಾಡಿದೀವಿ, ವಾಪಸ್ ಅಯೋಧ್ಯೆಗೆ ಹೋದ್ರೆ ನಮಗೆ ನಮ್ಮ ಆಸ್ತಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಸಿಂಹಾಸನ ಸಿಗುತ್ತೋ ಗೊತ್ತಿಲ್ಲ, ಈಗಿನ ತರ ಮೊಬೈಲ್ ಇಲ್ಲ, 14 ವರ್ಷ ಆಗಿದೆ, ನಾವು ಯಾಕೆ ಲಂಕೆಯಲ್ಲೇ ಇರಬಾರ್ದು? ಲಂಕೆ ಇಷ್ಟು ಚೆನ್ನಾಗಿ ಸುಂದರವಾಗಿ ಚಿನ್ನದಿಂದನೇ ಆಗಿದೆ ಅಲ್ವಾ ಅಂತ ಹೇಳಿದಾಗ ಆ ಶ್ಲೋಕ ನಮ್ಮೆಲ್ಲರಿಗೂ ಬರುತ್ತೆ. ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಇದು ಚಿನ್ನದಿಂದ ಆಗಿದ್ರೂ ಕೂಡ ನನ್ನ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತ ರಾಮ ಯಾವುದನ್ನ ಹೇಳ್ದ, ಅದು ಸ್ವದೇಶಿ ಜಾಗೃತಿ. ಇವತ್ತು ನಮ್ಮ ಸಮಾಜದಿಂದ ಸ್ವದೇಶ, ಸ್ವಭೂಮಿ, ಸ್ವಭಾಷೆ ಮಾಯ ಆಗ್ತಾ ಇದೆ. ಇವತ್ತು ಇದರ ಪಾಲನೆ ನಮ್ಮ ಮನೆಗಳಲ್ಲಿ ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ನಮ್ಮ ಭಾಷೆಯಲ್ಲಿ ಮಾತಾಡುವಂಥದ್ದನ್ನು ಕಲಿಸ್ತೀವ? ನಮ್ಮ ಮಾತೃಭಾಷೆಯ ಬಗ್ಗೆ ಮೌಲ್ಯಗಳು ನಮ್ಮ ಮಕ್ಕಳಿಗೆ ಗೊತ್ತಿದೆಯಾ? ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಹಬ್ಬ ಹರಿದಿನಗಳು ನಮ್ಮ ಮಕ್ಕಳಿಗೆ ಗೊತ್ತಿದೆಯಾ? ಇದನ್ನ ಕಲಿಸ್ಕೊಡ್ಬೇಕಾಗಿರುವಂತಹ ಹೊಣೆ ಇವತ್ತು ನಾವೆಲ್ಲರೂ ಇಲ್ಲಿರುವಂತವರ ಜವಾಬ್ದಾರಿ. ಅದಕ್ಕೆ ಇವತ್ತು ಮಾತೃಶಕ್ತಿಯ ಜಾಗೃತಿ ಕೂಡ ಆಗಬೇಕು. ಯಾವುದನ್ನ ವಿವೇಕಾನಂದರು ಹೇಳಿದ್ರು, ಹಿಂದೂ ಜಾಗೃತಿ ಆಗಬೇಕು ಅಂತ, ಅದನ್ನ ರಾಮ ಅವತ್ತೇ ಕಲಿಸ್ಕೊಟ್ಟಿದ್ದಾನೆ. ಅದಕ್ಕೆ ಆ ಸ್ವದೇಶಿ ಜಾಗೃತಿಯನ್ನ ಆಗಬೇಕು. ಇದು ಮೊದಲನೆಯ ಕೆಲಸ. ಎರಡನೆಯದು ಕುಟುಂಬ ಪ್ರಬೋಧನೆ. ಶ್ರೀರಾಮನ ಜೀವನದಲ್ಲಿ ನಾವು ನೋಡ್ತೇವೆ, ಹೇಗೆ ಗಂಡ ಹೆಂಡತಿ ಇರಬೇಕು, ಹೇಗೆ ಅಪ್ಪ ಮಗ ಇರಬೇಕು. ಇವತ್ತು ಮಗ ಟಿವಿ ಸೀರಿಯಲ್ ನೋಡ್ತಾ ಇರಬೇಕಾದ್ರೆ ಅಪ್ಪ ಒಂದು ಹಾಲು ತಗೊಂಬಾರು ಅಂತ ಹೇಳಿದ್ರೆ ಅವ್ನು ಮಾಡಲ್ಲ, ಹೋಗಪ್ಪ ನೀವೇ ಹೋಗಿ ಅಂತ ಹೇಳ್ತಾನೆ. ಆದ್ರೆ ಅಪ್ಪನ ಮಾತಿಗೆ ಎಲ್ಲವನ್ನು ಬಿಟ್ಟು ಹೋಗ್ತಾನಲ್ಲ, ಅವನು ರಾಮ, ಅವನು ನಮಗೆ ಆದರ್ಶ ಆಗಬೇಕು. ಈ ಮೌಲ್ಯ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಹೇಳಿಕೊಡ್ತೀವ? ಗಂಡ ಹೆಂಡತಿ ಹೇಗಿರಬೇಕು ಈ ನಾವು ಬಾಂಧವ್ಯಗಳನ್ನ ಹೇಳಿಕೊಡ್ತೀವ? ಹಿರಿಯರಿಗೆ ಮರ್ಯಾದೆ ಕೊಡಬೇಕು ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ತೀವ? ಇದು ನಮ್ಮ ಮನೆಗಳಲ್ಲಿ ಕುಟುಂಬ ಪ್ರಬೋಧನೆ ಜಾಸ್ತಿ ಆಗಬೇಕು. ಮುಂಚೆ ಆದ್ರೆ ನಾವೆಲ್ಲರೂ ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಇರ್ತಾ ಇತ್ತು, ಅಜ್ಜಿ ತಾತ ಇರೋರು, ಮಕ್ಕಳಿಗೆ ಗೊತ್ತಾಗಿರೋದು. ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಕಳು ಮಾತ್ರ ಇರ್ತಾರೆ. ಈಗ ಪರಂಪರೆ ಹೇಗಾಗಿದೆ ಅಂತ ಹೇಳಿದ್ರೆ ಡಬಲ್ ಇನ್ಕಮ್ ಸಿಂಗಲ್ ಚೈಲ್ಡ್ ಈ ತರ ಶುರು ಆಗ್ಬಿಟ್ಟಿದೆ. ಇನ್ನೂ ಮುಂದಕ್ಕೆ ಹೋಗಿ ಡಬಲ್ ಇನ್ಕಮ್ ನೋ ಚೈಲ್ಡ್, ಮಕ್ಕಳೇ ಬೇಡ ಅನ್ನೋದಾಗಿದೆ. ಈಗ ಇನ್ನೂ ಮುಂದಕ್ಕೆ ಹೋಗಿದ್ದಾರೆ ಲಿವಿಂಗ್ ಟುಗೆದರ್, ಮದುವೆನೇ ಬೇಡ,
ಈ ರೀತಿಯ ಸಂಸ್ಕೃತಿ ನಮ್ಮ ಸಮಾಜದಲ್ಲಿ ಬರ್ತಾ ಇದೆ. ಯಾವುದು ನಮ್ಮ ಸಮಾಜವನ್ನ ದುರ್ಬಲ ಮಾಡ್ತಾ ಇದೆ. ಇವತ್ತು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಈ ತರದ ಸಂಸ್ಕಾರ ಕೊಡಬೇಕು. ನಾವು ಒಟ್ಟಿಗೆ ಕೂತ್ಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಹೇಳ್ಕೊಡ್ತೀವ. ಧರ್ಮ ಅಂದ್ರೆ ಕರ್ತವ್ಯ. ನಾವು ಇರಬೇಕಾಗಿರುವಂತ ನಮ್ಮ ಮನೆಯಲ್ಲಿ ದೊಡ್ಡವರಿಗೆ ಬೆಲೆ ಕೊಡಬೇಕು, ಅದನ್ನು ಹೇಳ್ಕೊಡ್ತೀವ. ಇವತ್ತು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ, ಅನಾಥಾಶ್ರಮ ಜಾಸ್ತಿ ಆಗ್ತಾ ಇದೆ, ಕೋರ್ಟ್ಗಳಲ್ಲಿ ಡಿವೋರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಮಲ್ಲೇಶ್ವರಂಗೆ ಹೋದಾಗ, ಒಂದು ಊರಿಗೆ ಹೋದಾಗ ಅಲ್ಲಿ ನೋಡಿದೆ, ಎಲ್ಲ ಪಾಪ ಹಿರಿಯರು, ವಯಸ್ಸಾಗಿರೋರು, ಮಕ್ಕಳೆಲ್ಲರೂ ವಿದೇಶದಲ್ಲಿದ್ದಾರಂತೆ. ನಮ್ಮ ಸೇವಾ ಪ್ರಮುಖರು ಹೇಳ್ತಾ ಇದ್ರು, ಜಿ ಇವರಿಗೆಲ್ಲ ಊಟ ನಾವೇ ತಲುಪಿಸೋದು ಜಿ ಅಂತ ಹೇಳ್ತಾ ಇದ್ರು. ಆಮೇಲೆ ಹೇಳಿದ್ರು, ಎಷ್ಟೊಂದ್ಸಲ ಅವ್ರು ತೀರೋದಾಗ್ಲೂ ಕೂಡ ಮಕ್ಕಳು ಬರೋದಿಲ್ವಂತೆ. ಅವ್ರು ಅಲ್ಲಿಂದನೇ ವಿಡಿಯೋ ಕಾಲಲ್ಲೂ ದುಡ್ಡು ಕಳಿಸ್ಬಿಡ್ತೀನಿ, ನೀವೇ ಕ್ರಿಯೆ ಎಲ್ಲ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತಾರಂತೆ. ಅಂದ್ರೆ ಯಾವ ಮಕ್ಕಳಿಗೆ ಅಪ್ಪ ಅಮ್ಮ ಅವರ ಜೀವನವನ್ನೇ ಕೊಟ್ಟರು ಅಂತ ಅಪ್ಪ ಅಮ್ಮನೇ ಇವತ್ತು ನಮ್ಮ ಸಮಾಜದಲ್ಲಿ ಬೇಡ ಆಗಿದ್ದಾರೆ. ಈ ಮೌಲ್ಯಗಳು ನಮ್ಮ ಮನೆಗಳಲ್ಲಿ ಉಳಿಬೇಕಾಗಿದೆ. ನಮ್ಮ ಹೆಣ್ಣು ಮಕ್ಕಳ ಈ ಲವ್, ಈ ಪ್ರೀತಿಯ ವಿಶ್ವಾಸದ ಮೇಲೆ ಬೇರೆ ಬೇರೆ ಅನ್ಯ ಮತೀಯರ ಹಿಂದೆ ಓಡೋಗ್ತಾ ಇದ್ದಾರೆ. ಲವ್ ಜಿಹಾದ್ ಆಗ್ತಾ ಇದೆ. ಇದನ್ನ ತಡೆಯುವಂಥವ್ರು ಯಾರು? ಇವತ್ತು ನಾವು ನಮ್ಮ ಮನೆಗಳಲ್ಲಿ ಇದರ ಜಾಗೃತಿಯನ್ನ ಮಾಡಬೇಕಾಗಿದೆ. ಇತ್ತೀಚೆಗೆ ಒಂದು ಮೈಸೂರಿನ ಒಂದು ಘಟನೆಯನ್ನ ಓದ್ತಾ ಇದ್ದೆ. ಮಾಸ್ಟರ್ ಡಿಗ್ರಿ ಮಾಡಿದಂತ ಹುಡುಗಿ ಗಾಡಿ ಪಂಚರ್ ಆದಾಗ ಒಂದು ಸೈಕಲ್ ಶಾಪ್ಗೆ ಹೋಗ್ತಾರಂತೆ. ಮಾತಾಡ್ತಾ ಇರ್ಬೇಕು, ಅವ್ರು ಕೇಳದಂತೆ, ನಿಮ್ ಮನೇಲಿ ಎಷ್ಟು ದೇವರಿದೆ ಅಂತ. ಆ ಹುಡುಗಿಗೆ ಗೊತ್ತಿರ್ಲಿಲ್ಲ ಅಂತ, ಎಷ್ಟು ನಮ್ಮ ಮನೇಲಿ ಎಷ್ಟು ದೇವರಿದೆ ಅಂತ. ಅವಳಿಗೆ ಹೇಳದಂತೆ, ನಾಳೆ ಕೇಳ್ಕೊಂಡು ನೋಡ್ಕೊಂಡು ಬಾ ಅಂತ. ಅವ್ರ ಮನೆಗೆ ಹೋಗಿ ಎಣಿಸ್ಕೊಂಡು ಬಂದು ಹೇಳದಂತೆ, ನೆಕ್ಸ್ಟ್ ದಿವಸ ನೋಡಿ ಮತ್ತೆ ಆ ಪ್ರಶ್ನೆಗೆ ಉತ್ತರ ತಗೊಂಡು ಬಂದು 23 ದೇವರಿದೆ ಅಂತ. ಆಗ ಅವ್ನು ಮುಂದಿನ ಪ್ರಶ್ನೆ ಹಾಕಿದಂತೆ, ನಿನಗೆ ಕಷ್ಟ ಬಂದಾಗ ಯಾವ ದೇವ್ರನ್ನ ಕೂಗ್ತೀಯಮ್ಮ ಅಂತ. ಅವಳಿಗೆ ಮತ್ತೆ ಗೊಂದಲ ಆಯ್ತಂತೆ. ಅವನು ಹೇಳದಂತೆ, ನೋಡಿ ನಮ್ಮ ಧರ್ಮದಲ್ಲಿ ಆತರ ಇಲ್ವೇ ಇಲ್ಲ, ನಮ್ಮಲ್ಲಿ ಇರೋದು ಒಂದೇ ದೇವ್ರು, ಕರೆದ್ರೆ ಬಂದ್ಬಿಡ್ತಾನೆ. ನಮ್ಮ ಧರ್ಮದ ಬಗ್ಗೆ ಅವರಿಗೆ, ನಮ್ಮ ಮಕ್ಕಳಿಗೆ ಅರಿವಿಲ್ಲ. ನಮ್ಮಲ್ಲೂ ಇರೋ ದೇವರು ಒಬ್ಬನೇ, ನಾಮ ಹಲವು. ಇವತ್ತು ನಾನು ನನ್ನ ತಂದೆ ತಾಯಿಗೆ ಮಗನಾಗಬಹುದು, ನನ್ನ ಹೆಂಡತಿಗೆ ನಾನು ಗಂಡ ಆಗ್ಬೋದು, ನನ್ನ ಮಕ್ಕಳಿಗೆ ನಾನು ಅಪ್ಪ ಆಗ್ಬೋದು, ಆದ್ರೆ ವ್ಯಕ್ತಿ ನಾನು ಒಬ್ಬನೇ. ಹಾಗೆ ನಮ್ಮ ದೇವರು ಇರೋದೇ ಒಬ್ಬ. ಆದ್ರೆ ನಮಗೆ ಹೇಗೆ ಬೇಕೋ ಆ ಥರ ನಮ್ಮ ದೇವರು ಕಾಣಿಸ್ಕೊಳ್ತಾನೆ. ನಾವು ಮಲಗ್ತೀವಿ, ನಮ್ಮ ದೇವರು ಮಲಗ್ತಾರೆ. ನಾವು ಹರಿವರಾಸನ ಮೇಲೆ ಮಲಗಿಸ್ತೀವಿ. ನಾವು ಹೇಳ್ತೀವಿ, ನಮ್ಮ ದೇವರು ಹೇಳ್ತಾರೆ. ಸುಪ್ರಭಾತ ಹೇಳಿ ಹಾಳಿಸ್ತೀವಿ. ನಾವು ಸ್ನಾನ ಮಾಡ್ತೀವಿ, ದೇವರಿಗೂ ಸ್ನಾನ ಮಾಡಿಸ್ತೀವಿ, ಅಭಿಷೇಕ ಅಂತ ಹೇಳ್ತೀವಿ. ನಾವು ತಿಂತೀವಿ, ನಮ್ಮ ದೇವರಿಗೂ ತಿನ್ನಿಸ್ತೀವಿ, ಅದಕ್ಕೆ ನೈವೇದ್ಯ ಅಂತ ಹೇಳಿದ್ರೆ. ಅಂದ್ರೆ ನಮಗೆ ಹೇಗೆ ಬೇಕೋ ನಮ್ಮ ದೇವ್ರು ಹಾಗೆ ನಮ್ಗೆ ಕಾಣಿಸ್ತಾನೆ. ನನಗೆ ನಂಬಿಕೆ ಇದ್ರೂ ನಾನು ಹಿಂದೂ, ನಂಬಿಕೆ ಇಲ್ಲ ಅಂದ್ರೂ ಹಿಂದೂ. ಇದು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ತೀವ. ಇವತ್ತು ಈ ಮೌಲ್ಯದ ಪರಿಣಾಮ ಇವತ್ತು ನಮ್ಮ ಹೆಣ್ಮಕ್ಕಳು ನಮ್ಮಿಂದ ಹಾರ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಉಳಿಸಬೇಕಾಗಿರುವಂತ ತಾಯಂದಿರ ಜವಾಬ್ದಾರಿ. ಅದಕ್ಕೆ ಈ ಹಿಂದೂ ಸಮಾಜೋತ್ಸವದಲ್ಲಿ 40%ಗಿಂತ ಹೆಚ್ಚು ತಾಯಂದಿರು ಬರಬೇಕು. ಯಾಕಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿರೋದು ತಾಯಂದಿರು. ಇವತ್ತು ಮಾತೃಶಕ್ತಿ ಜಾಗೃತ ಆದ್ರೆ ನಮ್ಮ ಕುಟುಂಬ, ನಮ್ಮ ಸಮಾಜ ಉಳಿಯುತ್ತೆ. ಅದಕ್ಕೋಸ್ಕರ ಇದನ್ನು ತೋರಿಸಿಕೊಟ್ಟಿದ್ದು ರಾಮ. ಒಟ್ಟಿಗೆ ಕೌಟುಂಬಿಕ ಮೌಲ್ಯ ಏನಿದೆ ಅನ್ನೋದನ್ನ ರಾಮ ಕಲಿಸ್ಕೊಡ್ತಾನೆ. ಇನ್ನ 3ನೇದು ಸಾಮರಸ್ಯ. ಇವತ್ತು ನಮ್ಮದೇ ಹಿಂದೂ ಆದವನಿಗೆ ಮನೆಯಲ್ಲಿ ಸೇರಿಸೋದಿಲ್ಲ. ಸರ್ಕಾರದಿಂದ ಏನು SC ST ಅಂತ ಏನು ಹೆಸರು ಕೊಟ್ಟಿದ್ದಾರೆ, ಅದರ ಕಣ್ಣು ಮುಂದೆ ಹಿಡ್ಕೊಂಡು ನಾವು ನಮ್ಮದೇ ಹಿಂದೂವನ್ನ ಮನೆಯಲ್ಲಿ ಸೇರಿಸೋದಿಲ್ಲ. ನಾಯಿನ ಮುದ್ದಾಡ್ತೀವಿ, ಪ್ರಾಣಿಯನ್ನ ಎತ್ಕೊಂಡು ಎಲ್ಲಾ ಕಡೆನೂ ಓಡಾಡ್ತೀವಿ. ಅನ್ಯ ಮತೀಯರನ್ನ ಬಂದ್ರೆ ನಮ್ಮ ಮನೆಗಳಲ್ಲಿ ಸೇರಿಸ್ಕೊಳ್ತೀವಿ. ಆದ್ರೆ ನಮ್ಮದೇ ಹಿಂದೂ ಧರ್ಮದಲ್ಲಿರುವಂತ ಒಂದು ವ್ಯಕ್ತಿಯನ್ನು ಸೇರಿಸೋದಿಲ್ಲ. ಆದ್ರೆ ರಾಮ ಹಾಗಿರ್ಲಿಲ್ಲ. ರಾಮನ ಜೀವನದಲ್ಲಿ ನಾವು ನೋಡ್ತೀವಿ, ಶಬರಿ ಅವಳು ಈಗಿನ ಏನು ಸರ್ಕಾರದ ಭಾಷೆಯಲ್ಲಿ ಹೇಳಿದ್ರೆ SC ST ಅಥವಾ ಉಪೇಕ್ಷಿತ ವರ್ಗ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಬಂದಂತ ಶಬರಿಯ ಎಂಜಿನ್ ಅನ್ನ ರಾಮ ತಿಂತಾನೆ. ಅದು ಸಾಮರಸ್ಯ. ಗುಹನನ್ನೇ ಅಂದ್ರೆ ಒಂದು ಕಾಡು ಮನುಷ್ಯನನ್ನೇ ಆಲಿಂಗ ಮಾಡಿದ್ದು ರಾಮ. ಈ ರೀತಿ ನಮ್ಮ ರಾಮ ಸಾಮರಸ್ಯಕ್ಕೆ ಒಂದು ಆದರ್ಶ ಮಹಾಪುರುಷ. ಇವತ್ತು ನಮ್ಮ ಮನೆಗಳಲ್ಲಿ ಹಿಂದೂ ಯಾವಾಗಲೂ ಪ್ರವೇಶವಿದೆಯಾ? ನಮ್ಮ ದೇವಸ್ಥಾನಗಳಲ್ಲಿ ಹಿಂದುವಿಗೆ ಪ್ರವೇಶ ಇದೆಯಾ? ಇದು ಬದಲಾವಣೆ ಆಗಬೇಕಾಗಿದೆ. ಎಲ್ಲಿ ನಾವು ದೂರ ಇಟ್ಟಷ್ಟು ಅವರು ಬೇರೆ ಬೇರೆ ಕಡೆಗೆ ಮತಾಂತರ ಆಗುವಂತ ಸಾಧ್ಯತೆ ಇದೆ. ಅದಕ್ಕೆ ಇವತ್ತು ಸಾಮರಸ್ಯ ಉಳಿಯುವಂಥದ್ದು ಬೇಕಾಗಿದೆ. ಅದು 3ನೇ ಕೆಲಸ. 4ನೇದು ಪರಿಸರ.
ಸಂಗತ್ಸತ್ವಂ ಸಂಪತ್ತತ್ವಂ ಸಂಭೋ ಮನಾಂಸಿ ಜಾನತ. ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ, ಎಲ್ಲರೂ ಒಟ್ಟಾಗಿ ಮಾತಾಡೋಣ, ಎಲ್ಲರೂ ಮನಸ್ಸು ಒಂದಾಗಿ ಇರೋಣ ಅನ್ನೋ ಭಾವನೆ ಈ 100 ವರ್ಷಗಳ ಕಾಲ ನಮ್ಮ ಸಂಘಕ್ಕಾಗಿದ್ದಕ್ಕೆ ಇದು ಒಂದು ಅಳವಡಿಸ್ಕೊಳ್ಳೋಣ. ಬಂಧುಗಳೇ, ಗೌರವಾನ್ವಿತ ವೇದಿಕೆಯ ಗಣ್ಯರೇ ಮತ್ತು ನಮ್ಮ ಸಮಸ್ತ ಹಿಂದೂ ಸಮಾಜದ ಬಂಧು ಭಗಿನಿಗಳೇ, ಇಂದಿನ ಈ ಪವಿತ್ರ ಹಿಂದೂ ಸಮಾಜೋತ್ಸವದ ಸಂದರ್ಭದಲ್ಲಿ ನಮ್ಮ ಈ ಬೃಹತ್ ಉಪಸ್ಥಿತಿಯೇ ಹಿಂದೂ ಸಮಾಜವು ಇಂದು ಜಾಗೃತವಾಗಿದೆ ಮತ್ತು ಸಂಘಟಿತವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಸಂಘೆ ಶಕ್ತಿ ಕಲಿಯುಗೆ, ಅಂದರೆ ಈ ಕಲಿಯುಗದಲ್ಲಿ ಸಂಘಟನೆಯಲ್ಲೇ ನಿಜವಾದ ಶಕ್ತಿ ಇದೆ ಅನ್ನೋದನ್ನು ನಾವು ಅಳವಡಿಸ್ಕೊಳ್ಬೇಕು. ನಮ್ಮ ಉದ್ದೇಶ ಯಾರನ್ನೂ ವಿರೋಧಿಸುವುದಿಲ್ಲ, ಬದಲಾಗಿ ನಮ್ಮ ಸ್ವಧರ್ಮ, ಸಂಸ್ಕೃತಿ ಮತ್ತು ನಮ್ಮ ಗೌರವವನ್ನು ರಕ್ಷಿಸುವುದು ಮಾತ್ರ. ನಾವು ಜಾತಿ, ಪದ್ಧತಿ ಮತ್ತು ಹೆಚ್ಚು ಕಡಿಮೆ ಎಂಬ ಭೇದ ಭಾವಗಳನ್ನು ಮರೆತು ಒಂದಾದಾಗ ಮಾತ್ರ ಅಜೇಯ ರಾಷ್ಟ್ರವನ್ನು ನಿರ್ಮಿಸಲು ಸಾಧ್ಯ. ಬಂಧುಗಳೇ, ಬನ್ನಿ ಇಂದು ಈ ವೇದಿಕೆಯಿಂದ ನಾವು ಸಂಕಲ್ಪ ಮಾಡೋಣ, ನಮ್ಮ ಸಂಸ್ಕಾರಗಳನ್ನು ಉಳಿಸೋಣ ಮತ್ತು ಮುಂಬರುವ ಪೀಳಿಗೆಗೆ ಒಂದು ಶಕ್ತಿಶಾಲಿ ಹಾಗೂ ಅಖಂಡ ಭಾರತವನ್ನು ಹಸ್ತಾಂತರಿಸೋಣ. ಭಾರತ್ ಮಾತಾ ಕಿ ಜೈ, ಕರ್ನಾಟಕ ಮಾತೆ. ಧನ್ಯವಾದಗಳು ಬಂಧುಗಳೇ. ತುಂಬಾ ಧನ್ಯವಾದಗಳು. ಇದೇ ಅಧ್ಯಕ್ಷರ ನುಡಿ ಅಂತಂದ್ರೆ ಚಿಕ್ಕವಾಗಿ ಚೊಕ್ಕವಾಗಿ ಅರ್ಥಗರ್ಭಿತವಾಗಿ ಮಾತಾಡುವಂತಹ ಮಾತೆ ಅಧ್ಯಕ್ಷರ ನುಡಿ, ಅನೇಹಿತ ನುಡಿ ಅಂತ ಕರೀತೀವಿ. ತುಂಬಾ ಧನ್ಯವಾದಗಳು. ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ತಾಯಂದಿರು ಬೆಳಗಿನ ಸಾಕಷ್ಟು ಹೆಜ್ಜೆಗಳನ್ನು ಹಾಕಿ ತಮ್ಮ ಹಸುವನ್ನ ತಡ್ಕೊಂಡು ಇಲ್ಲಿ ಕೂತು ಕೆಲವೊಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದೀರಾ. ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಿ ತೆರಳಬೇಕಂತ ಕೇಳ್ಕೊತಾ ಇದ್ದೀವಿ. ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ವಂದನಾರ್ಪಣೆ ಅಂದ್ರೆ ವಂದನಾರ್ಪಣೆ ಮಾಡುವಂಥದ್ದು ಒಂದು ಕೌಶಲ್ಯ. ಕಾರ್ಯಕ್ರಮಕ್ಕೆ ಸಹಾಯ ಹಸ್ತ ನೀಡಿದವರಂತಹ ನೆನಪು ಮಾಡುವಂತಹ ಕಾರ್ಯಕ್ರಮ. ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರಿಗೆ ವಂದನಾರ್ಪಣೆ ಮಾಡುವಂತಹ ಕಾರ್ಯಕ್ರಮ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ನಡೆಸಿಕೊಳ್ಳೋರು, ವಂದನಾರ್ಪಣೆ ಕಾರ್ಯಕ್ರಮ ನಡೆಸಿಕೊಳ್ಳೋರು ಶ್ರೀಯುತ ಜಗದೀಶ್ ಅವರು ವಂದನಾರ್ಪಣೆ ನಡೆಸಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ವಂದನಾರ್ಪಣೆ ಮುಗಿದ ನಂತರ ರಾಷ್ಟ್ರಗೀತೆ ಇರುತ್ತದೆ. ಜನಗಣ ಮುಗಿದ ನಂತರ ಎಲ್ಲರೂ ಪ್ರಸಾದನ ಸ್ವೀಕಾರ ಮಾಡಿ ಹೋಗಬೇಕು. ತದನಂತರ ಈ ಕಾರ್ಯಕ್ರಮಕ್ಕೆ ಕೆಲವರು ಸ್ವಯಂ ಸೇವಕರು ಕೆಲವು ಕೆಲಸ ಕಾರ್ಯಗಳಿರ್ತವೆ, ಅವರೆಲ್ಲ ಒಟ್ಟಿಗೆ ಸೇರಬೇಕಂತ ಕೇಳ್ಕೊತಾ ಇದ್ದೀವಿ. ವಂದನಾರ್ಪಣೆ ಆಗಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ಸನ್ಮಾನ ಇರುತ್ತೆ. ಈಗ ನೃತ್ಯ ಮಾಡಿಕೊಟ್ಟಂತಹ ಕಲಾತಂಡದವರಿಗೆ ಒಂದು ಸಣ್ಣ ಪುಟ್ಟ ಸನ್ಮಾನ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಅವ್ರಿಗೆ ಚಪ್ಪಾಳಿನ ನೀಡುವುದರ ಮುಖಾಂತರ ಸನ್ಮಾನನ ಕೊಡಬೇಕಂತ ಕೇಳ್ಕೊತಾ ಇದ್ದೀವಿ. ಶ್ರೀಯುತ ಸೌಮ್ಯರವರು ವೇದಿಕೆ ಮೇಲೆ ಬರಬೇಕು, ಹಾಗೂ ನಿತೀಶ್ ರವರು, ನಂದಿತರವರು, ಅನುಶ್ರೀಯವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಹಿಂದೂ ಸಮಾಜೋತ್ಸವದ ಸಮಿತಿಯ ಪರವಾಗಿ ಹಿಂದೂ ಶಾಲನ್ನ ಸ್ವೀಕರಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸಿಕೊಡ್ತಾ ಇದ್ದೀವಿ. ಯೋಗ ನೃತ್ಯ ತಂಡವನ್ನ ಅವರ ಶಾಲೆಗೆ ಮಕ್ಕಳನ್ನ ಸೇರಿಸುವುದರ ಮುಖಾಂತರ ಯೋಗವನ್ನ, ನೃತ್ಯವನ್ನ, ಭರತನಾಟ್ಯವನ್ನ ಕಲಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀವಿ. ಬಹಳ ಅದ್ಭುತವಾಗಿ ಮಾಡಿದಂತಹ ಕಲಾವಿದೆ. ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳು. ಅನುಶ್ರೀ ಅವರು ಶ್ರೀರಾಮನಾಗಿ ಬಂದು ಈ ಕಾರ್ಯಕ್ರಮಕ್ಕೆ ಮೆರಗು ನೀಡಿದಂತಹ ಅನುಶ್ರೀ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ. ವಂದನಾರ್ಪಣೆಯ ಸಂದರ್ಭದಲ್ಲಿ ಭರತ್ ರವರು ವೇದಿಕೆಯನ್ನು ಬರಬೇಕಂತ ಕೇಳ್ಕೊತಾ ಇದ್ದೀವಿ. ಭರತ್ ಮತ್ತು ಗಣೇಶ್ ರವರು. ಭರತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ನಗರದ ಹೆಸರು ನಗರದ ವ್ಯವಸ್ಥಾಪಕರು ವೇದಿಕೆಯನ್ನು ಬಂದು ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಂತ ಕೇಳ್ಕೊತಾ ಇದ್ದೀವಿ. ಹೆಸರುಘಟ್ಟದಲ್ಲಿ ಪ್ರತಿ
ಹಿಂದೂ ಕುಟುಂಬದಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವವರಿಗೆ ವಂದನಾರ್ಪಣೆಯನ್ನು ಅರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದವರು ಶ್ರೀ ರಂಗನಾಥ ಗೌಡಿಯ ಮಠ ಹೆಸರಘಟ್ಟ ಶ್ರೀಪಾದ ದಂಡಿ ಮಹಾರಾಜರವರಿಗೆ ಹಿಂದೂ ಸಮಾಜೋತ್ಸವ ಸಮಿತಿ ಹೆಸರಘಟ್ಟ ಇವರಿಂದ ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಶ್ರೀಮತಿ ರಂಜನಿ ಮಧುಸೂದನ್ ಅವರಿಗೆ ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ಗೌರವಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಶ್ರೀಮತಿ ಶ್ರೀ ರಂಜನಿ ಮಧುಸೂದನ್ ಅವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಶ್ರೀಯುತ ಶಿವಾನಂದ್ರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಶ್ರೀಯುತ ಸಂದೀಪ್ ರವರು ಸಮಾಜ ಸೇವಕರು, ಯುವ ಮುಖಂಡರು, ಶ್ರೀಮತಿ ಶ್ರೀ ವಸಂತಲಕ್ಷ್ಮಿ ಶ್ರೀನಿವಾಸ್ ರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಯುತ ಅಶ್ವಥ್ ರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಯುತ ಅರಸಪ್ಪರವರು ಸಮಾಜ ಸೇವಕರು, ಶ್ರೀಯುತ ರಘುರವರು ಕುಟಿಗ ಡಾಬಾ ಮಾಲೀಕರು, ಶ್ರೀಯುತ ಜಯರಾಮ್ ರವರು ಚಲನಚಿತ್ರ ನಿರ್ದೇಶಕರು ಹೆಸರಘಟ್ಟ, ಶ್ರೀಯುತ ಸುಂದರ್ ಮೂರ್ತಿರವರು ಹೆಸರಘಟ್ಟ ಸ್ವಯಂ ಸೇವಕರು, ಶ್ರೀಯುತ ಕೆಪಿ ಪ್ರಭಾಕರ್ ಅವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಯುತ ಮಂಜುನಾಥ್ ರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಯುತ ಶ್ರೀ ಅಂಜನಾ ದೇವಿರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಮತಿ ಶ್ರೀ ವಿದ್ಯಾರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಯುತ ರಾಕೇಶ್ ರವರು ಸಮಾಜ ಸೇವಕರು, ಶ್ರೀಯುತ ತರುಣ್ ರವರು, ಶ್ರೀಯುತ ಪವನ್ ಜ್ಯುವೆಲರ್ಸ್ ಹೆಸರಘಟ್ಟ, ಶ್ರೀಯುತ ನಾಗೇಂದ್ರರವರು MTR ಅಂಗಡಿ ಮಾಲೀಕರು, ಶ್ರೀಯುತ ವಿದ್ಯಾಸಾಗರ್ ಅವರು ಹೆಸರಘಟ್ಟ, ಶ್ರೀಯುತ ಅನಿಲ್ ಕುಮಾರ್ ಅವರು ಅಪ್ಪು ಗ್ಯಾಸ್ ಮಾಲೀಕರು ಹೆಸರಘಟ್ಟ, ಶ್ರೀಯುತ ಸುನಿಲ್ ರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಯುತ ಗೋವಿಂದರಾಜರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಯುತ PK ರಾಜಣ್ಣ ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಮತಿ ಶ್ರೀ ಲತಾರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಮತಿ ಶ್ರೀ ಶಾಂತಾರವರು ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಸ್ತ್ರೀ ಶಕ್ತಿ ಪ್ರತಿನಿಧಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಕಳಸ ಹೊತ್ತು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ ಮಾತೆಯರಿಗೆ, ಪುರುಷರಿಗೆ, ವೇಷ ಧರಿಸಿದ ಮಕ್ಕಳಿಗೆ ಈ ಕಾರ್ಯಕ್ರಮದ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಸ್ವೀಕಾರ ಮಾಡಿ ನಮ್ಮ ಸ್ವಸ್ಥಳಗಳಿಗೆ ತೆರಳಬೇಕಂತ ಕೇಳಿದ